ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ. ಸೊ ಹಿಂದಿನ ವಿಡಿಯೋಸಲ್ಲಿ ನಾವು ಏನು ಮಾಡಿದ್ವಿ, ಕ್ವೆಶನ್ಸ್ನ ಸಾಲ್ವ್ ಮಾಡಿಕೊಂಡು ಯಾವ ರೀತಿ ನಾವು ಈ ಕ್ವೆಶನ್ ಅನ್ನ ಅಪ್ರೋಚ್ ಮಾಡಬೇಕು ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ 2 ವಿಡಿಯೋದಲ್ಲಿ ನಾವು 14 ಕ್ವೆಶನ್ಸ್ಗಳನ್ನ ಮಾಡಿದ್ವಿ. ಐ ವಿಲ್ ಟ್ರೈ ಟು ಸ್ಪೀಡ್ ಇಟ್ ಅಪ್ ಅ ಬಿಟ್. ಸೊ ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಹಂಗಂತ ಹೇಳಿ ನಾನು ಯಾವುದೂ ಸ್ಕಿಪ್ ಮಾಡಲ್ಲ. ಯಾವ್ಯಾವ್ದು ಇಂಪಾರ್ಟೆಂಟು ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇರುತ್ತೆ. ಸೊ ಗಿವ್ ಇಟ್ ಸಮ್ ಟೈಮ್. ಹಾಗೆ ನಾನು ಆಲ್ರೆಡಿ ಹೇಳಿದಾಗೆ ಐ ಡೋಂಟ್ ವಾಂಟ್ ಯು ಟು ಬಿ ಪ್ಯಾಸಿವ್ ಲಿಸ್ನರ್ಸ್. ಅಂದರೆ ಏನು ಕೆಲಸ ಮಾಡ್ದಿರಾ ಸುಮ್ಮನೆ ಕೇಳಿಸ್ಕೊಂಡೆ ನಾಳೆ ಮರ್ತೋದೆ ಅನ್ನಂಗಿರ್ಬಾರ್ದು. ಈ ಕ್ಲಾಸ್ ನಿಮಗೆ ಉಪಯೋಗ ಆಗಬೇಕು. ಉಪಯೋಗ ಆಗ್ಬೇಕಂತ ಅಂದರೆ ಈಗ ಏನು 1 hour ನೀವು ಸ್ಪೆಂಡ್ ಮಾಡ್ತೀರಾ ನನ್ನ ಜೊತೆಗೆ, ಅದು ನಿಮಗೆ ಉಪಯೋಗ ಆಗಬೇಕು, ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗಬೇಕು ನಿಮಗೆ. ಸೊ ಇದು ನನ್ನ ಉದ್ದೇಶ. ಹಾಗಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಸೊ ಇಲ್ಲಿ ಕ್ವೆಶನ್ ನೋಡಿ, ವಿಡಿಯೋನ ಪಾಸ್ ಮಾಡಿ, ಕ್ವೆಶನ್ನ ಓದಿ, ಟ್ರೈ ಟು ಆನ್ಸರ್. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಏನಿದಕ್ಕೆ, ಎಕ್ಸ್ಪ್ಲನೇಷನ್ ಕೊಡಿ ನೀವೇ. ಹಾಗೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಗಳು ಯಾವ್ಯಾವ ಬರ್ತದೆ ಇದನ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದಾಗ ಏನಾಗುತ್ತೆ, ಯು ವಿಲ್ ಬಿ ಎಂಗೇಜ್ಡ್. ಹಾಗೆ ಬೇರೆಯವರೆಲ್ಲ ಹಾಕಿರ್ತಾರೆ, ಒಂದು ಪಿಯರ್ ಗ್ರೂಪ್ ಅನ್ನ ಫಾರ್ಮ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಇದು ಫಾರ್ ಎಕ್ಸಾಂಪಲ್ ಈ ಒಂದು 15ನೇ ಪ್ರಶ್ನೆ ಇದೆ. ಫೆಬ್ರವರಿ 22 ನಡೆದಂತಹ ಪ್ರಶ್ನೆ ಇದು, ಪ್ರಶ್ನೆ ಪತ್ರಿಕೆ 2026 SDA ಎಕ್ಸಾಮ್ದು. ಸೊ ಇದರಲ್ಲಿ 15ನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ B1 ಸೀರೀಸ್ ಇದು. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ, ಅಸರ್ಷನ್ ಅಂತ ಅಂತೀವಿ ಅಥವಾ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಮತ್ತು ಇನ್ನೊಂದನ್ನು ಕಾರಣ, ರೀಸನ್ ಅಂತ ಕರೀತಾರೆ. ಅಂದ್ರೆ ಇವೆರಡು ಸಪ್ರೇಟ್ ಹೇಳಿಕೆಗಳು. ಒಂದು ಹೇಳಿಕೆ, ಇನ್ನೊಂದು ಕಾರಣ. ಸೊ ಈ ತರ 2 ಇದ್ದಾಗ ಈ ರೀತಿ ಟ್ರೆಂಡಿಂಗ್ ಆಗ್ತಾ ಇದೆ ಇವಾಗ. ಅಂದ್ರೆ 2 ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಮೊದಲನೇ ಸ್ಟೇಟ್ಮೆಂಟ್ಗೆ ಇದು ಕರೆಕ್ಟ್ ಆದ ರೀಸನ್ನ, ನಿಜವಾದ ಕಾರಣನ ಇದು ಅಂತ ಕೇಳ್ತಾ ಇದ್ದಾರೆ. ಸೊ ಸುಲಭವಾಗಿ ಇದನ್ನ ಆನ್ಸರ್ ಮಾಡ್ಬೋದು. ಹೇಗೆ ಆನ್ಸರ್ ಮಾಡೋದಪ್ಪ ಅಂತಂದ್ರೆ, ಮೊದಲು ಇದೆಲ್ಲ ಆಪ್ಷನ್ಸ್ ಬಿಟ್ಬಿಡಿ. ಫಸ್ಟ್ ಪ್ರತಿಪಾದನೆ ಅನ್ನೋ ಓದಿ. ಈ ಪ್ರತಿಪಾದನೆ A B ಅನ್ನೋದನ್ನೆಲ್ಲ ಬಿಟ್ಟಾಕಿ. 2 ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಓದಿ. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ, ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಕರೆಕ್ಟಾ? ಸೊ ಇದರಲ್ಲಿ UNSC, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ. ಅದರಲ್ಲಿ 5 ಜನ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಇವಾಗ ಇಂಡಿಯಾ ಕೂಡ ನಮ್ಗೆ 1 ಸೀಟ್ ಬೇಕು ಅಂತ ಕೇಳ್ತಾ ಇದ್ದಾರೆ, ಹೌದಲ್ವಾ? ಸೊ ಇದು ಜನರಲ್ ನಾಲೆಡ್ಜ್, ಕರೆಕ್ಟ್ ಅಂತ. 2ನೇ ಸ್ಟೇಟ್ಮೆಂಟ್ ಓದಿ, ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಕರೆಕ್ಟಾ? ನಮ್ದ್ರಲ್ಲಿ ನ್ಯೂಕ್ಲಿಯರ್ ಪವರ್ ಇದೆ ಅಲ್ವಾ? 1999 ಪೋಖ್ರಾನ್ ಟೆಸ್ಟ್, ಪರಮಾಣು ಅಂತ ಒಂದು ಮೂವಿ ಕೂಡ ಬಂದಿದೆ. ಒಂದು ನ್ಯೂಕ್ಲಿಯರ್ ಸ್ಟೇಟ್ ನಮ್ಮ ಇಂಡಿಯಾ. ಸೊ ಹಾಗಾಗಿ ಇದು ಕೂಡ ಕರೆಕ್ಟು. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇವಾಗ ನೀವು ಯೋಚನೆ ಮಾಡ್ಬೇಕಾಗಿರೋದು ಹೇಗೆ ಅಂದ್ರೆ, ಈ ಮೊದಲನೇ ಸ್ಟೇಟ್ಮೆಂಟ್ಗೆ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆದ ಕಾರಣನ. ಇದಕ್ಕೆ ಏನ್ ಮಾಡ್ತೀರಾ ಗೊತ್ತಾ, ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ ಏಕೆಂದರೆ ಅಂತ ಆಡ್ ಮಾಡ್ಕೊಳ್ಳಿ. ಏಕೆಂದರೆ ಅಂತ ಆಡ್ ಮಾಡ್ಕೊಂಡಾಗ ಕಂಟಿನ್ಯೂ ಮಾಡಿ. ಭಾರತ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ ಏಕೆಂದರೆ ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಇದೆರಡೂ ಸೇರಿ ಇವಾಗ ಹೇಳಿಕೆ ಕರೆಕ್ಟಾ ತಪ್ಪಾ? ಈ ಹೇಳಿಕೆ ತಪ್ಪು. ಯಾಕೆ? ಬಿಕಾಸ್ ನಾವು ಶಾಶ್ವತ ಸದಸ್ಯತ್ವವನ್ನ ನಮ್ಮ ಹತ್ರ ಪರಮಾಣು ಶಕ್ತಿ ಇದೆ ಅಂತ ಕೇಳ್ತಾ ಇಲ್ಲ. ಯಾಕಂದ್ರೆ ನಾವು ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಕೇಳ್ತಾ ಇದೀವಿ. ಹಾಗೆ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಇದೆ, ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಬರುತ್ತೆ. ಹಾಗೆ ಎಕನಾಮಿಕ್ ಗ್ರೋತ್ ನಮ್ಮ ಇಂಡಿಯಾದು ಜಾಸ್ತಿ ಇದೆ. ಹಾಗಾಗಿ ನಾವು ಸದಸ್ಯತ್ವವನ್ನು ಕೇಳ್ತಾ ಇದ್ದೀವಿ. ನಾಟ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ನ್ಯೂಕ್ಲಿಯರ್ ಪವರ್, ನಾವು ನ್ಯೂಕ್ಲಿಯರ್ ಶಕ್ತಿ ಹೊಂದಿದೀವಿ ಅಂತ ಮಾತ್ರ ನಾವು ಇದನ್ನ ಕೇಳ್ತಾ ಇಲ್ಲ. ಬದಲಾಗಿ ನಾವು ಡೆಮೋಕ್ರಸಿ ಇದ್ದೀವಿ, ಎಕನಾಮಿಕ್ ಗ್ರೋತ್ ಇದೆ, ಡೆಮೋಕ್ರಸಿ ಕೂಡ. ಹಾಗೆ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ ಅದಕ್ಕೆ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಷನ್ ನಮ್ದು. ಫಸ್ಟ್ ಲಾರ್ಜೆಸ್ಟ್ ಯಾರ್ದು? ಕಮೆಂಟ್ ಮಾಡಿ. ಸೊ ಫಸ್ಟ್ ಲಾರ್ಜೆಸ್ಟ್ UN ಪೀಸ್ ಕೀಪಿಂಗ್ ಫೋರ್ಸ್ಗೆ ಯಾರು ಜಾಸ್ತಿ ಸೈನಿಕರನ್ನ ಕಳಿಸ್ತಾರೆ ಇದನ್ನ ಕಮೆಂಟ್ ಮಾಡಿ. ಸೊ ಇದಕ್ಕೆ ಏಕೆಂದರೆ ಅಂತ ಅಂದಾಗ ಇದು ತಪ್ಪಾಯ್ತಲ್ವಾ? ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. 2ನೇ ಆಪ್ಷನ್ ಅಂದ್ರೆ A ಮತ್ತು R ಎರಡೂ ಸರಿ, 2 ಸ್ಟೇಟ್ಮೆಂಟು ಕರೆಕ್ಟೇ. ಆದರೆ ಎಗೆ R ಸರಿಯಾದ ವಿವರಣೆ ಅಲ್ಲ. ನಾವು ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪರ್ಮನೆಂಟ್ ಸೀಟ್ ಅನ್ನ ಕೇಳ್ತಾ ಇದೀವಿ.
ಯಾಕೆ? ನಾಟ್ ಬಿಕಾಸ್ ವಿ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ನಾವು ಕೇಳ್ತಾ ಇಲ್ಲ, ಆಯ್ತಾ? ಹಾಗಾಗಿ ಎರಡನೇ ಆಪ್ಷನ್ ಕರೆಕ್ಟ್ ಇರುತ್ತೆ. ಒಂದು ಬಾರಿ ಇಂಗ್ಲಿಷ್ ನಲ್ಲಿ ನೋಡೋಣ. ಸೊ ಇವಾಗ ಈ ಒಂದು ಕ್ವೆಶನ್ ಬಂತಲ್ವಾ, ಈ ಒಂದು ಕ್ವೆಶನ್ ಇಂದ ನಾವು ಏನೇನೆಲ್ಲ ಕಲಿಬಹುದು ಅಂತಂದ್ರೆ, ಸೊ ಇಂಡಿಯಾ ಇಸ್ ಸೀಕಿಂಗ್ ಪರ್ಮನೆಂಟ್ ಮೆಂಬರ್ಶಿಪ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ. ಒಂದು ಟರ್ಮ್ ಬರುತ್ತೆ ಏನಂತ, P5 ನೇಷನ್ಸ್ ಅಂತ. ಏನಿದು P5 ನೇಷನ್ಸ್ ಅಂದ್ರೆ? ಪರ್ಮನೆಂಟ್ ಸ್ಟೇಟಸ್ ಇರುವಂತಹ 5 ದೇಶಗಳು ಯಾವ್ಯಾವುದು? ಸೊ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ 5 ದೇಶಗಳ ಹೆಸರುಗಳನ್ನ ಹಾಕಿ. ಪರ್ಮನೆಂಟ್ 5 ಸೀಟ್ಸ್ ಯಾರ್ಯಾರಿದೆ? ಪರ್ಮನೆಂಟ್ ಸೀಟ್ಸ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ. ಹಾಗೆ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ರಿಲೇಟೆಡ್ ಆಗಿರುವಂತದ್ದು G4 ಕಂಟ್ರೀಸ್, ನಮ್ಮ ಭಾರತ ಕೂಡ ಇದೆ. ಏನಿದು G4 ಕಂಟ್ರೀಸ್? ಇದರಲ್ಲಿ ಬರುವಂತಹ ಕಂಟ್ರಿಗಳು ಯಾವುದು? ಹಾಗೆ ಇದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಕಾಫಿ ಕ್ಲಬ್ ಅಂತ ಇದೆ. ಏನಂತ ಇದೆ? ಕಾಫಿ ಕ್ಲಬ್ ನೇಷನ್ ಅಂತ ಕರೀತಾರೆ. ಏನಿದು ಕಾಫಿ ಕ್ಲಬ್ ನೇಷನ್? ಸಿ, ಒಂದು ಪ್ರಶ್ನೆಯನ್ನ ತಗೊಂಡಾಗ ನಾವು ಇಷ್ಟು ಡೈಮೆನ್ಷನ್ ಗಳನ್ನ ಓದ್ಬೇಕು. ಆಮೇಲೆ UNSC ಅಂತ ಬಂದಾಗ UN ಪೀಸ್ ಕೀಪಿಂಗ್ ಫೋರ್ಸ್ ಅಂತೀವಿ. UN ಪೀಸ್ ಕೀಪಿಂಗ್ ಫೋರ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ಹೆಲ್ಮೆಟ್ಸ್. ಯಾಕೆ ಬ್ಲೂ ಹೆಲ್ಮೆಟ್ಸ್ ಅಂತ ಹಾಕ್ತಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸಿ ನೋಡಿ, ಇದು ಒಂದು ಪ್ರಶ್ನೆ. ಬ್ಲೂ ಹೆಲ್ಮೆಟ್ಸ್ ನಂದು ಯಾರನ್ನು ಕರೆಯುತ್ತಾರೆ? ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸಸ್ ಅನ್ನ ಬ್ಲೂ ಹೆಲ್ಮೆಟ್ಸ್ ಅಂತ ಕರೀತಾರೆ, ಆಯ್ತಾ? ಹಾಗೆ P5 ಕಂಟ್ರೀಸ್ ಯಾವ್ಯಾವುದು? ಪರ್ಮನೆಂಟ್ ಸೀಟ್ಸ್. ಇವಾಗ ಆಲ್ರೆಡಿ ಪರ್ಮನೆಂಟ್ ಸೀಟ್ ಇರುವಂತದ್ದು ನಮ್ಮ ಭಾರತದಿಂದ ಸ್ಟಾರ್ಟ್ ಮಾಡಿದ್ರೆ, ಭಾರತದ್ದು ಪರ್ಮನೆಂಟ್ ಸೀಟ್ ಇದೆಯಾ? ಇಲ್ಲ. ಸೊ ಇಲ್ಲಿ ಇರುವಂತದ್ದು ಚೈನಾದಿದೆ, USA ದಿದೆ, UK ದಿದೆ, ಫ್ರಾನ್ಸ್ ದಿದೆ, ಹಾಗೆ ರಷ್ಯಾದಿದೆ. ಸೊ ಇವರಿಗೆಲ್ಲ ವಿಟೋ ಪವರ್ ಅಂತ ಕೂಡ ಬಂದಿರುತ್ತೆ, ಆಯ್ತಾ? ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ಇದನ್ನೆಲ್ಲ ನೀವು ಓದಿರ್ಬೇಕು, ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಅಂದ್ರೆ ಇವಾಗ ಓದಿ, ಆಯ್ತಾ? ಬಿಕಾಸ್ ಆಫ್ ಟೈಮ್ ಪಾಸಿಟಿ ನಾನು ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಟ್ ಇದು ಇಂಪಾರ್ಟೆಂಟ್ ಇದೆ, ಓದ್ಕೊಳ್ಳಿ ಅಂತ ಹೇಳ್ಬೋದು, ರೈಟ್? ಅದಾದ್ಮೇಲೆ G4 ಕಂಟ್ರೀಸು. G4 ಕಂಟ್ರೀಸ್ ಏನು? ಇಲ್ಲಿ 4 ಕಂಟ್ರಿಗಳಿದಾವೆ. ಆ 4 ಕಂಟ್ರೀಸು ಸರಿ 5 ಜನಕ್ಕೆ ಮಾತ್ರ ಯಾಕೆ ಪರ್ಮನೆಂಟ್ ಸೀಟ್ ಕೊಡ್ತೀರಾ? ನಮಗೆ ಯೋಗ್ಯತೆ ಇಲ್ವಾ ಪರ್ಮನೆಂಟ್ ಸೀಟ್ ತಗೊಳ್ಳೋದಕ್ಕೆ ಅಂತ ಕೇಳ್ತಾರೆ. ಯಾವೆಲ್ಲ 4 ಕಂಟ್ರೀಸು? ಮೊದಲನೇದಾಗಿ ನಮ್ಮ ಭಾರತ, ಎರಡನೇದಾಗಿ ಜಪಾನ್, ಮೂರನೇದು ಬ್ರೆಜಿಲ್, ನಾಲ್ಕನೇದು ಜರ್ಮನಿ. ಸೊ ಈ 4 ಕಂಟ್ರೀಸ್ ಏನಿದಾವೆ, ಇಂಡಿಯಾ, ಜಪಾನ್, ಬ್ರೆಜಿಲ್ ಮತ್ತು ಜರ್ಮನಿ, ಈ 4 ಕಂಟ್ರೀಸು ನಮಗೂ ಕೂಡ ಪರ್ಮನೆಂಟ್ ಸೀಟ್ ನ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ಅವಾಗ ಹೇಳ್ದಲ್ವ ನಾನು ಕಾರಣಗಳು. ಡೆಮೋಕ್ರಸಿ ಇದೀವಿ, ಜೊತೆಗೆ ಎಕನಾಮಿಕ್ ಗ್ರೋತ್ ಜಾಸ್ತಿ ಇದೆ ನಮ್ದು, ನಾವು ತುಂಬಾ ಪವರ್ಫುಲ್ ಕಂಟ್ರಿ ಎಕನಾಮಿ ಇದರಲ್ಲಿ. ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ನಾವು ಪವರ್ಫುಲ್ ಕಂಟ್ರಿ. ಹಾಗೆ 4ನೇದೇನಪ್ಪ ಅಂತಂದ್ರೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 2ನೇ ವರ್ಲ್ಡ್ ವಾರ್ ಆದ್ಮೇಲೆ. ಇಲ್ಲಿವರೆಗೂ ಟೈಮ್ ಚೇಂಜ್ ಆಗಿದೆ ಅಲ್ವಾ? ಸೊ ಟೈಮ್ ಚೇಂಜ್ ಆದಾಗ UNSCನೂ ಚೇಂಜ್ ಆಗ್ಬೇಕಲ್ವಾ ಸ್ವಲ್ಪ. ಸೊ ಅದಕ್ಕೆ ರಿಫಾರ್ಮ್ಸ್ ಬೇಕು. ಆ ರಿಫಾರ್ಮ್ಸ್ ಅನ್ನ ಕೇಳ್ತಾ ಇರೋದು G4 ಕಂಟ್ರೀಸ್. ಈ G4 ಕಂಟ್ರೀಸ್ ವಿರುದ್ಧವಾಗಿರೋದು ಯಾವುದು? ಕಾಫಿ ಕ್ಲಬ್. ಸೊ ಈ ಕಾಫಿ ಕ್ಲಬ್ ಅಲ್ಲಿ ಯಾರ್ಯಾರು ಇರ್ತಾರೆ? G4ಗೆ ಅಗೇನ್ಸ್ಟ್ ಆಗಿರೋದು ಕಾಫಿ ಕ್ಲಬ್. ಡೆಫಿನೆಟ್ಲಿ ಇದ್ರಲ್ಲಿ ಇಂಡಿಯಾ ಇದೆ ಅಂದ್ರೆ ಇದ್ರಲ್ಲಿ ಪಾಕಿಸ್ತಾನ ಇರಬೇಕು. ಕಾಫಿ ಕ್ಲಬ್ ಅಲ್ಲಿ ಪಾಕಿಸ್ತಾನ ಇದೆ, ಆಯ್ತಾ? ಸೊ ಹಾಗೆ ಇನ್ನ ಹಲವು ಕಂಟ್ರೀಸ್ ಇದಾವೆ ಕಾಫಿ ಕ್ಲಬ್ ಅಲ್ಲಿ. 4 ಕಂಟ್ರೀಸ್ ಮಾತ್ರ ಅಲ್ಲ, ನಮ್ನು ಕನ್ಸಿಡರ್ ಮಾಡಿ ಕೊಡೋದಾದ್ರೆ ನಮಗೂ ಕೊಡಿ ಪರ್ಮನೆಂಟ್ ಸೀಟ್ ಅಂತ ಕೇಳ್ತಾ ಇರೋದು ಕಾಫಿ ಕ್ಲಬ್. ಸೊ ಈ ರೀತಿಯಾಗಿ ಇದೆಲ್ಲ ಅನಲೈಸ್ ಮಾಡಿದಾಗ ನೋಡಿ, ಇದನ್ನ PYQ ಅನಾಲಿಸಿಸ್ ಅಂತೀವಿ. ಸೊ ಒಂದು ಪ್ರಶ್ನೆಯಲ್ಲಿ ನೀವು ತಿಳ್ಕೊಬೇಕಾಗಿರುವಂತ ಅಂಶ, ಹಾಗೆ ನೀವು ಓದ್ಬೇಕಾಗಿರುವಂತದ್ದು. ಒಂದು ಕ್ವೆಶನ್ ತಗೊಂಡೆ ಆನ್ಸರ್ ಮಾಡದೆ ಓದೆ ಅನ್ನಂಗೆ ಇರಬಾರ್ದು. ಒಂದು ಕ್ವೆಶನ್ ಇಂದ ನೆಕ್ಸ್ಟ್ ಪ್ರಾಬಬಲ್ ಏನ್ ಕ್ವೆಶನ್ ಕೇಳ್ಬೋದು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಬೇಕು, ರೈಟ್? ಸೊ ಇದರಲ್ಲಿ UN ಪೀಸ್ ಕೀಪಿಂಗ್ ಫೋರ್ಸ್ ಇಂದ ಹಿಡಿದು ಇದೆಲ್ಲ ಟಾಪಿಕ್ಸ್ ಗಳು ಬರ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಇದರಲ್ಲಿದೆ ಇಂಡಿಯಾ, UNSC ಮತ್ತು ನ್ಯೂಕ್ಲಿಯರ್ ಸ್ಟೇಟಸ್. ಸೊ ಒಂದ್ಸರಿ ಇದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಸ್ಟೇಟ್ ಕ್ರಾಫ್ಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಒಂದು PDF ನಿಮಗೆ ಸಿಗುತ್ತೆ. ಸೊ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದೇ ಇರುತ್ತೆ ಇಲ್ಲಿ, ಓಕೆ? ಸೊ ನೀವು ಇದನ್ನ ನೋಡ್ಬೋದು. ಸೊ ಇಂಡಿಯಾ ಯಾಕೆ ಪರ್ಮನೆಂಟ್ ಸೀಟ್ ಕೇಳ್ತಾ ಇದೆ ಅಂದ್ರೆ, ಬಿಕಾಸ್
ವಿ ಆರ್ ಲಾರ್ಜೆಸ್ಟ್ ಡೆಮೋಕ್ರಸಿ, ವಿ ಹ್ಯಾವ್ ಲಾರ್ಜ್ ಪಾಪ್ಯುಲೇಷನ್, ವಿ ಹ್ಯಾವ್ ಲಾರ್ಜ್ ಎಕಾನಮಿ. ಜೊತೆಗೆ UN ಅಲ್ಲಿ ನಮ್ಮ ಜೊತೆ ಇರುವಂತಹ ಕಾಂಟ್ರಿಬ್ಯೂಷನ್, ನಮ್ಮಿಂದ UN ಗೆ ಆಗ್ತಾ ಇರುವಂತಹ ಕಾಂಟ್ರಿಬ್ಯೂಷನ್ ಜಾಸ್ತಿ. ಹಾಗಾಗಿ ಪರ್ಮನೆಂಟ್ ಸೀಟ್ ಕೇಳ್ತಾ ಇದ್ವಿ, ನಾಟ್ ಬಿಕಾಸ್ ನ್ಯೂಕ್ಲಿಯರ್ ಪವರ್ ಇದೆ ಅಂತ ಅಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡಿ, NHRC. ಸೊ ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ 2019ರಲ್ಲಿ ಏನಾಯ್ತು, NHRC ಎನ್ನುವಂಥದ್ದು ಅಮೆಂಡ್ ಆಯ್ತು. ಓಕೆ, ತಿದ್ದುಪಡಿ ಮಾಡಿದ್ರು NHRC ಆಕ್ಟ್ ನ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದ್ರ ಕ್ವೆಶನ್ ಅಲ್ಲಿ NHRC ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೆ 3 ಆಪ್ಷನ್ಗಳನ್ನ ನಾವು ಎಲಿಮಿನೇಟ್ ಮಾಡಬೇಕು. ಮೊದಲನೇ ಆಪ್ಷನ್ ಅನ್ನು ನೋಡಿ, ಇದರ ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು. ಅಂದ್ರೆ ಈ ಶುಡ್ ಬಿ CJ ಅಂತೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು NHRC ಚೇರ್ಮನ್. ಇಲ್ಲ ಅಂದ್ರೆ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹೈಕೋರ್ಟ್ CJHC, ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿರ್ಬೇಕು, ರಿಟೈರ್ಡ್ ಆಗಿರೋರು. ಸೊ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಥವಾ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರ್ಬೇಕು, ಅವರ ಚೇರ್ಮನ್ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟಾ? ಇಲ್ಲ, ತಪ್ಪು. ಯಾಕೆ ಅಂತಂದ್ರೆ ಸೊ ರಿಟೈರ್ಡ್ ಜಡ್ಜಸ್ ಕೂಡ ಆಗ್ಬೋದು, ರಿಟೈರ್ಡ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಕೂಡ ಆಗ್ಬೋದು. ಹಾಗೆ 2019ನೇ ತಿದ್ದುಪಡಿಯ ಮೂಲಕ ಏನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರೆಸಿಡೆಂಟ್ಗೆ ಏನಾದ್ರು ಇವನು ಒಳ್ಳೆ ಜೂರಿಸ್ಟ್ ಅಂತ ಅನ್ಸಿದ್ರೆ, ಏನಿದು ಜೂರಿಸ್ಟ್ ಅಂದ್ರೆ ಒಳ್ಳೆಯ ತೀರ್ಪನ್ನು ಕೊಡುವುದಕ್ಕೆ ಲಾಯಕ್ಕಾಗಿದ್ದಾನೆ ಅಂತ ಅನ್ಸಿದ್ರೆ, ಯಾರಿಗನ್ಸ್ಬೇಕು? ನನ್ಗನ್ಸಿದ್ರೆ ಸಾಲಲ್ಲ, ಪ್ರೆಸಿಡೆಂಟ್ಗೆ ಅನ್ಸ್ಬೇಕು. ಪ್ರೆಸಿಡೆಂಟ್ಗೆ ಇವನು ಒಳ್ಳೆ ನ್ಯಾಯಾಧೀಶ ಆಗುವಂತಹ ಲಕ್ಷಣಗಳಿದಾವೆ ಅಂತ ಅನ್ಸಿದ್ರೆ ಅವರನ್ನು ಕೂಡ NHRCಗೆ ಚೇರ್ಮನ್ ಅನ್ನ ಮಾಡ್ಬೋದು. ಹಾಗಾಗಿ ಮೊದಲನೇ ಆಪ್ಷನ್ ತಪ್ಪಿರುತ್ತೆ. ಎರಡನೇ ಆಪ್ಷನ್ ನೋಡಿ, ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲದ ಶಿಫಾರಸಿನಿಂದ ನೇಮಿಸುತ್ತಾರೆ. ಸರ್, ಇದರಲ್ಲಿ ಅರ್ಧ ಕರೆಕ್ಟು. ರಾಷ್ಟ್ರಪತಿಗಳೇ ನೇಮಿಸೋದು. ಚೇರ್ಮನ್ ಅನ್ನ, ಅಧ್ಯಕ್ಷರನ್ನ ರಾಷ್ಟ್ರಪತಿನೇ ನೇಮಿಸ್ತಾರೆ. ಆದ್ರೆ ಪ್ರಧಾನಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನಂತೆ ಅಲ್ಲ. ಅದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ 6 ಜನ ಇರ್ತಾರೆ. ಯಾರ್ಯಾರು 6 ಜನ ಕಮೆಂಟ್ ಹಾಕಿ, ಆಯ್ತಾ? ಪಾಸ್ ಮಾಡಿ ಕಮೆಂಟ್ ಮಾಡಿ. ಆ 6 ಜನ ಯಾರಪ್ಪ ಅಂತಂದ್ರೆ, ಪ್ರಧಾನಮಂತ್ರಿ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಹಾಗೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಹಾಗೆ ಲೋಕಸಭಾ ಸ್ಪೀಕರ್ ಇರ್ತಾರೆ, ಲೋಕಸಭಾ ಸ್ಪೀಕರ್, ರಾಜ್ಯಸಭಾದ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ, ಐ ಮೀನ್ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ. 1 2 3 4, ಹಾಗೆ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇನ್ ಇರುವಂತಹ ಒಂದು ಕಮಿಟಿ ಶಿಫಾರಸನ್ನ ಮಾಡುತ್ತೆ. ನಾಟ್ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲ. ಈ ಒಂದು ಕಮಿಟಿ ಶಿಫಾರಸ್ ಮಾಡುತ್ತೆ ಯಾರಾಗಬೇಕು ಚೇರ್ಮನ್ ಅಂತ. ಹಾಗಾಗಿ ಎರಡನೇ ಆಪ್ಷನ್ ಕೂಡ ತಪ್ಪು. ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ನೋಡಿ, ಕಣ್ಮುಚ್ಕೊಂಡು ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಬಾಡಿ ಸಂವಿಧಾನದ ತಿದ್ದುಪಡಿ ಮಾಡುತ್ತೆ ಅಂತಂದ್ರೆ ಕಣ್ಮುಚ್ಕೊಂಡು ರಾಂಗ್ ಆಗ್ಬಿಡಿ. ಪ್ರೆಸಿಡೆಂಟ್ಗೂ ಪವರ್ ಇರಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡೋದಕ್ಕೆ ಪ್ರೆಸಿಡೆಂಟ್ಗೂ ಪವರ್ ಇಲ್ಲ. ಯಾರಿಗೆ ಪವರ್ ಇರೋದು? ಪಾರ್ಲಿಮೆಂಟ್ಗೆ ಮಾತ್ರ. ಸೊ ಪಾರ್ಲಿಮೆಂಟ್ಗೆ ಮಾತ್ರ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಇರುತ್ತೆ. ಅದು ಕಷ್ಟ. ಸಂವಿಧಾನ ತಿದ್ದುಪಡಿ 368ನೇ ವಿಧಿ ಏನ್ ಹೇಳುತ್ತೆ ಅದರ ಪ್ರಕಾರನೇ ಮಾಡಬೇಕು ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ, ಆಯ್ತಾ? ಅದು ಒಂದು ಪ್ರಶ್ನೆ ಬರುತ್ತೆ, ಅದರಲ್ಲಿ ಇದನ್ನ ಡಿಸ್ಕಸ್ ಮಾಡ್ತೀವಿ. ಸೊ 3 ಆಪ್ಷನ್ ಎಲಿಮಿನೇಟ್ ಆಯ್ತು. ಯಾವ್ದು ಸರಿಯಾದ ಉತ್ತರ? 4ನೇ ಆಪ್ಷನ್, 4th ಆಪ್ಷನ್ ಇಸ್ ಯುವರ್ ರೈಟ್ ಆನ್ಸರ್. ಸೊ ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಏನ್ ಮಾಡ್ತಾರೆ? ಸೊ ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್ ಏನಿರ್ತವೆ, ಆ ಹ್ಯೂಮನ್ ರೈಟ್ಸ್ ಅನ್ನ ರಿಯಲೈಸ್ ಮಾಡೋದಕ್ಕೆ. ಸೊ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನಡೆಯೋದು ಮಾನವ ಹಕ್ಕು ಅಲ್ವಾ? ನಾನು ನಡ್ಕೊಂಡು ಹೋಗೋದು, ನಾನು ಗಾಡಿಲೇ ಹೋಗ್ಬೇಕಾ? ಯಾರಾದ್ರೂ ಹೇಳಿದಾರ ನನಗೆ ಗಾಡಿಲಿ ಹೋಗಿ ಅಂತ? ಇಲ್ಲ, ನಾನು ನಡ್ಕೊಂಡು ಹೋಗ್ತೀನಿ, ನನ್ನ ಹಕ್ಕು ಅದು, ನನ್ನ ಕಾಲು ನನ್ನ ಇಷ್ಟ, ಹೌದಲ್ವಾ? ಸೊ ನಡ್ಕೊಂಡು ಹೋಗೋದು ನನ್ನ ಹಕ್ಕು. ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದ್ರು, ನಡೆಯುವುದು ಕೂಡ ಮೂಲಭೂತ ಹಕ್ಕು ಅಂತ ಹೇಳಿದ್ರು. ಆರ್ಟಿಕಲ್ 21 ಕೆಳಗಡೆ
ರೈಟ್ ಟು ವಾಕ್ ಈಸ್ ಆಲ್ಸೋ ಅ ಫಂಡಮೆಂಟಲ್ ರೈಟ್ ಅಂತ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ಬೋದು, ಕರ್ನಾಟಕದಲ್ಲಿ ಫುಟ್ಪಾತ್ಗಳ ತೆರವನ್ನ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಫುಟ್ಪಾತ್ ಅಲ್ಲಿ ಇರುವಂತಹ ಅಂಗಡಿಗಳನ್ನೆಲ್ಲ ತೆಗ್ದಾಕ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಏನಂತ, ನಡೆಯುವಂತಹ ಹಕ್ಕು ಮೂಲಭೂತ ಹಕ್ಕು. ಈಗ ಅಕಸ್ಮಾತ್ ಯಾವ್ದಾದ್ರು ಒಂದು ಫುಟ್ಪಾತ್ ಮೇಲೆ ಅಡಚಣೆ ಇದ್ರೆ ನಾನು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಯಾಕೆ? ನನ್ನ ಫಂಡಮೆಂಟಲ್ ರೈಟ್ಸ್ ಅನ್ನ ಬೆಂಗಳೂರವರು ಕಿತ್ಕೋತಾ ಇದ್ದಾರೆ, ಇದಕ್ಕೆ ನನಗೆ ಪರಿಹಾರ ಕೊಡಿ ಅಂತ. ಹಾಗಾಗಿ ಈ ಫುಟ್ಪಾತ್ಗಳನ್ನ ತೆರವು ಮಾಡಿಸ್ತಾ ಇರೋದು. ಓಕೆ, ಸೊ ಕರೆಂಟ್ ಅಫೇರ್ಸ್ಗೆ ನೋಡಿ ಈ ತರ ಲಿಂಕ್ ಮಾಡಬೇಕು. ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅನ್ನ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡ್ಕೊಂಡು ಓದ್ಬೇಕು. ಓಕೆ, ಇನ್ನೊಂದು ಪ್ರಶ್ನೆ, ಕ್ವಿಕ್ ಕ್ವೆಶನ್ ಫಾರ್ ಯು. ರೈಟ್ ಟು ಪ್ರೈವಸಿ ಅಂತ ಒಂದು ಬಂದಿತ್ತು. ರೈಟ್ ಟು ಪ್ರೈವಸಿ ಕೂಡ ನಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್. ಯಾವ ಜಡ್ಜ್ಮೆಂಟ್ ಮುಖಾಂತರ ನಮಗೆ ರೈಟ್ ಟು ಪ್ರೈವಸಿ ಸಿಕ್ತು ಅನ್ನುವಂಥದ್ದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ರೈಟ್, ಸೊ ಮುಂದಿನ ಪ್ರಶ್ನೆ ಹೋಗೋಣ. NHRC ಬಗ್ಗೆ ಇಷ್ಟೇ. ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ, ಸೊ ಇದರಲ್ಲಿ ಇನ್ನು ಡೀಟೇಲ್ಡ್ ಆಗಿರುತ್ತೆ. ಯಾರ್ಯಾರನ್ನ ಅಪಾಯಿಂಟ್ ಮಾಡ್ಬೋದು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡೋದಕ್ಕೆ ಯಾರ್ಯಾರೆಲ್ಲ ಇರ್ತಾರೆ ಅದೆಲ್ಲ ಇರುತ್ತೆ ಇದರಲ್ಲಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತ ಸಂವಿಧಾನದ ವಿಧಿ 368ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದಲ್ಲಿನ ಬದಲಾವಣೆಯನ್ನು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ ಕ್ವೆಶನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಆರ್ಟಿಕಲ್ 368 ಬಗ್ಗೆ. ಏನಿದು ಆರ್ಟಿಕಲ್ 368? ಸೊ ಇದು ಕೂಡ ಒಂದು PYQನೇ ಆಯ್ತಾ. ಆರ್ಟಿಕಲ್ 368 ಏನತ್ರ ಬಗ್ಗೆ ಮಾತಾಡುತ್ತೆ? ಸಂವಿಧಾನದ ತಿದ್ದುಪಡಿಯ ಬಗ್ಗೆ. ಸೊ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಯಾವುದರ ಅಮೆಂಡ್ಮೆಂಟ್? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 368 ಅಲ್ಲಿ 2 ರೀತಿಯಾದಂತಹ ತಿದ್ದುಪಡಿ ಇರ್ತವೆ. ಯಾವ್ದೆರಡು ರೀತಿ? ಅಗೇನ್ ನನಗೆ ಆಕ್ಟಿವ್ ಆಗಿ ಕಲಿಬೇಕು ನೀವು ಆಯ್ತಾ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ಇದಕ್ಕೆ. ಆರ್ಟಿಕಲ್ 368 ಅಲ್ಲಿ ಎಷ್ಟು ರೀತಿಯ ತಿದ್ದುಪಡಿಯನ್ನ ಕೊಟ್ಟಿದ್ದಾರೆ ಆರ್ಟಿಕಲ್ 368 ಕೆಳಗಡೆ? ಹಾಗಾದ್ರೆ ಸರ್ ಆರ್ಟಿಕಲ್ 368 ಕೆಳಗಡೆ ಮಾತ್ರ ನಾವು ಅಮೆಂಡ್ ಮಾಡಕ್ಕಾಗತ್ತಾ? ಇಲ್ಲ. ಆರ್ಟಿಕಲ್ 368 ಹೊರತುಪಡಿಸಿ ಒಂದು ರೀತಿಯಾದಂತಹ ಅಮೆಂಡ್ಮೆಂಟ್ ಬರುತ್ತೆ. ಈ ಅಮೆಂಡ್ಮೆಂಟ್ಗೆ ಜಾಸ್ತಿ ಏನು ಪ್ರೋಸೆಸ್ಸೇ ಬೇಡ. ಫಾರ್ ಎಕ್ಸಾಂಪಲ್, ಹೊಸ ಸ್ಟೇಟ್ನ ನೇಮ್ ಚೇಂಜ್ ಮಾಡಬೇಕು. ಒಂದು ಸ್ಟೇಟ್ನ ನೇಮ್ ಚೇಂಜ್ ಮಾಡಬೇಕು. ಆ ಸ್ಟೇಟ್ದು ನೇಮ್ ಚೇಂಜ್ ಮಾಡಬೇಕು ಅಂತಂದ್ರೆ ಫಸ್ಟ್ ಶೆಡ್ಯೂಲ್ ಅಲ್ಲಿ ಸ್ಟೇಟ್ಗಳ ಹೆಸರಿರ್ತಾವಲ್ವಾ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ನಮಗೆ ಪಾರ್ಲಿಮೆಂಟ್ ಬಂದು ಇವರು ಪಾಸ್ ಮಾಡಿ ಅವರು ಪಾಸ್ ಮಾಡಿ ಅನ್ನುವಂತಹ ಆ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಬೇಕೇನಿಲ್ಲ. ನಾರ್ಮಲ್ ಆಗಿ ಒಂದು ಲಾ ಪಾಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ ಮಾಡ್ಬಿಡ್ಬೋದು. ಈ ನೇಮ್ ಚೇಂಜ್ ಮಾಡೋದು, ಬೌಂಡ್ರಿ ಚೇಂಜ್ ಮಾಡೋದು, ಇದನ್ನೆಲ್ಲ. ಬಟ್ ಆರ್ಟಿಕಲ್ 368 ಮೂಲಕ ಯಾವುದೆಲ್ಲ ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಇರುತ್ತಲ್ವಾ, ಆ ಬೇಸಿಕ್ ಸ್ಟ್ರಕ್ಚರ್ ಅನ್ನ ನಾವು ಚೇಂಜ್ ಮಾಡಂಗಿಲ್ಲ. ಯಾವ ಜಡ್ಜ್ಮೆಂಟ್ ಮೂಲಕ? ಕೇಶವಾನಂದ್ ಭಾರತಿ ಜಡ್ಜ್ಮೆಂಟ್ ಮೂಲಕ ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಂಗಿಲ್ಲ. ಒಂದು ವೇಳೆ ಇನ್ನ ಮಿಕ್ಕಿರುವಂತಹ ಅಂಶಗಳು, ಇಂಪಾರ್ಟೆಂಟ್ ಅಂಶಗಳಿದಾವಲ್ವಾ, ಅವನ್ನ ಚೇಂಜ್ ಮಾಡಬೇಕು ಅಂದ್ರೆ ದೇ ಹ್ಯಾವ್ ಟು ಫಾಲೋ ಅ ಸ್ಟ್ರಿಕ್ಟ್ ಪ್ರೊಸೀಜರ್. ಒಂದು ಕಟ್ಟುನಿಟ್ಟಾದ ಪ್ರೋಸೆಸ್ ಅನ್ನ ಫಾಲೋ ಮಾಡಬೇಕು. ಸರಿ, ಎಲ್ಲಿ ಹೇಳ್ತಾರೆ ಅದನ್ನ? ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ನೋಡಪ್ಪ ನೀನೇನಾದ್ರೂ ನನ್ನ ಚೇಂಜ್ ಮಾಡ್ಬೇಕಂದ್ರೆ ನಾನೇ ನಿಂಗೆ ಕೊಡ್ತೀನಿ, ಇದನ್ನ ಫಾಲೋ ಮಾಡು. ಇದೆಲ್ಲಾನು ಫಾಲೋ ಮಾಡಿದ್ರೆ ನಾನು ಚೇಂಜ್ ಆಗ್ತೀನಿ ಅಂತ ಕಾನ್ಸ್ಟಿಟ್ಯೂಷನ್ ಹೇಳ್ಬಿಟ್ಟಿದೆ. ಯಾವುದ್ರಲ್ಲಿ ಹೇಳಿದೆ? ಆರ್ಟಿಕಲ್ 368 ಅಲ್ಲಿ ಹೇಳಿದೆ. ಇದರಲ್ಲಿ 2 ರೀತಿಯಾದಂತಹ ಅಮೆಂಡ್ಮೆಂಟ್ಗಳು ಬರುತ್ತೆ. ಮೊದಲನೇದೇನಪ್ಪ ಅಂತಂದ್ರೆ ಸ್ಪೆಷಲ್ ಮೆಜಾರಿಟಿ ಇರಬೇಕು. ಸ್ಪೆಷಲ್ ಮೆಜಾರಿಟಿಯಲ್ಲಿ ಲೋಕಸಭಾದಲ್ಲಿ ಪಾಸ್ ಆಗಬೇಕು, ರಾಜ್ಯಸಭಾದಲ್ಲಿ ಪಾಸ್ ಆಗಬೇಕು, ಜೊತೆಗೆ ಪ್ರೆಸಿಡೆಂಟ್ ಸೈನ್ ಹಾಕ್ಬೇಕು. ಎರಡನೇದು ಏನಪ್ಪಾ ಅಂತಂದ್ರೆ, ಎರಡನೇ ಪ್ರೊಸೀಜರು ಸ್ಪೆಷಲ್ ಮೆಜಾರಿಟಿ ಇರಬೇಕು. ಸ್ಪೆಷಲ್ ಮೆಜಾರಿಟಿಯಲ್ಲಿ ಲೋಕಸಭಾದಲ್ಲಿ ಪಾಸ್ ಆಗಬೇಕು, ರಾಜ್ಯಸಭಾದಲ್ಲಿ ಪಾಸ್ ಆಗಬೇಕು, ಪ್ರೆಸಿಡೆಂಟ್ ಸೈನ್ ಹಾಕ್ಬೇಕು. ಇಷ್ಟು ಮಾಡಿದ್ರೆ ಸಾಲಲ್ಲ, ಜೊತೆಗೆ ಅರ್ಧ ಸ್ಟೇಟ್ ಅಸೆಂಬ್ಲಿಗಳು, ಅರ್ಧ ಸ್ಟೇಟ್ಗಳು ಒಪ್ಕೋಬೇಕು. ಓಕೆ, ಇದು ಮಾಡೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂದ್ರೆ ಸ್ಟೇಟ್ಗಳು, ಅರ್ಧ ಸ್ಟೇಟ್ಗಳು. ಎಷ್ಟು ಸ್ಟೇಟ್ಸ್ ಇದಾವೆ ನಮ್ಮಲ್ಲಿ? 28 ಅಲ್ವಾ ಇವಾಗ? 28 ಸ್ಟೇಟ್ಸ್ ಅಲ್ಲಿ 14ಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಒಪ್ಕೋಬೇಕು. ಓಕೆ, ಇದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಅಂತ.
ಅವಾಗ ಮಾತ್ರ ಇಂತಹ ಒಂದು ಈ ಒಂದು ಪ್ರೋಸೆಸ್ ಅಲ್ಲಿ ಚೇಂಜ್ ಆಗುತ್ತೆ, ಅಮೆಂಡ್ಮೆಂಟ್ ಆಗುತ್ತೆ, ತಿದ್ದುಪಡಿ ಆಗುತ್ತೆ. ನಾರ್ಮಲ್ ಇಂಪಾರ್ಟೆಂಟ್ ಇರುವಂತವು, ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು. ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಆಗುವಂತಹ ತಿದ್ದುಪಡಿಗೆಲ್ಲ ಮೊದಲನೇ ಆದಂತಹ ಅಮೆಂಡ್ಮೆಂಟ್ ಬರುತ್ತೆ. ಎರಡನೇದು ಬಂದ್ರೆ ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನಮ್ದೇನು ಸಂಯುಕ್ತ ಸರ್ಕಾರ ಇದೆ ಅಲ್ವಾ, ಆ ಒಂದು ವ್ಯವಸ್ಥೆ, ಫೆಡರಲ್ ವ್ಯವಸ್ಥೆ ಇದೆಯಲ್ವಾ, ಅಂತಹ ಕ್ಯಾರೆಕ್ಟರ್ ಅನ್ನ ಚೇಂಜ್ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ರಾಜ್ಯಸಭಾದಲ್ಲಿ ಸೀಟ್ಸ್ ಗಳನ್ನ ಚೇಂಜ್ ಮಾಡಬೇಕು ಅಂದ್ರೆ ಅವಾಗ ಏನ್ ಮಾಡಬೇಕು, ಸ್ಪೆಷಲ್ ಮೆಜಾರಿಟಿನೂ ತಗೋಬೇಕು, ಜೊತೆಗೆ ಸ್ಟೇಟ್ ಅಸೆಂಬ್ಲಿಗಳ ಪರ್ಮಿಷನ್ ಕೂಡ ತಗೋಬೇಕು. ಓಕೆ, ಸೊ ಯಾವ್ಯಾವ್ದೆಲ್ಲ ಕೆಲವೊಂದು ಫೀಚರ್ಸ್ ಇದಾವೆ ಇದರಲ್ಲಿ, ಆಯ್ತಾ? ಇದನ್ನೆಲ್ಲ ಇಂಪಾರ್ಟೆಂಟ್ ಇದೆ, ಓದ್ಕೊಳ್ಳಿ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಆರ್ಟಿಕಲ್ 368 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, changes in which of the following is not considered as an amendment to Indian Constitution ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ 368 ಅಮೆಂಡ್ಮೆಂಟ್ ಬರುತ್ತೆ. ಅದು ಬಿಟ್ಟು ಅದನ್ನು ಹೊರತುಪಡಿಸಿ ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ ಮಾಡಬಹುದು. ಇದರಲ್ಲಿ ಯಾವುದಕ್ಕೆ ಆರ್ಟಿಕಲ್ 368 ಅನ್ನ ಸಹಾಯ ಬೇಡ ಅಂತ ಕೇಳ್ತಾರೆ ಪ್ರಶ್ನೆ, ಸಿಂಪಲ್ ಆಗಿ. ಸೊ ಮೊದಲನೇ ನೋಡಿ, ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ. ಸೊ ಈಗ ಪ್ರೆಸಿಡೆಂಟು ಬರೀ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಪ್ರೆಸಿಡೆಂಟ್ ವಿಲ್ ರೆಪ್ರೆಸೆಂಟ್ ಎವ್ರಿ ಒನ್ ಇನ್ ದ ಕಂಟ್ರಿ. ಸೊ ಸ್ಟೇಟ್ ಅನ್ನು ರೆಪ್ರೆಸೆಂಟ್ ಮಾಡೋದು ಯಾರು? ಪ್ರೆಸಿಡೆಂಟು. ಹಾಗಾಗಿ ಅಕಸ್ಮಾತ್ ಏನಾದರೂ ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಚೇಂಜ್ ಆಗಬೇಕು ಅಂತಂದ್ರೆ ಅವಾಗ ಯಾವ ಮೆಜಾರಿಟಿ ಬೇಕು? ಸ್ಪೆಷಲ್ ಮೆಜಾರಿಟಿ ಬೇಕು. ಸಿಂಪಲ್ ಮೆಜಾರಿಟಿಯಲ್ಲಿ ಆಗಲ್ಲ. ಹಾಗಾಗಿ ಆಪ್ಷನ್ 1 ತಪ್ಪಾಗತ್ತೆ. ಎರಡನೇ ಆಪ್ಷನ್ ನೋಡಿ, ಪ್ರಾವಿಷನ್ಸ್ ರಿಲೇಟೆಡ್ ಟು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಸರ್, ಇವಾಗ ರಾಜ್ಯ ಮತ್ತು ಕೇಂದ್ರ ಎರಡು ಜಗಳ ಆಡಿದ್ರೆ ಅದನ್ನ ಇತ್ಯರ್ಥ ಮಾಡೋದು ಯಾರು? ಸುಪ್ರೀಂ ಕೋರ್ಟ್ ತಾನೆ. ಈಗ ಅಕಸ್ಮಾತ್ ಏನಾದ್ರು ಕೇಂದ್ರಕ್ಕೆ ಪೂರ್ತಿ ಪವರ್ ಕೊಟ್ಬಿಟ್ಟು ನಿಮ್ ಇಷ್ಟ ಬಂದಂಗೆ ಮಾಡ್ಕೊಡ್ರಪ್ಪ ಸುಪ್ರೀಂ ಕೋರ್ಟ್ನ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ನ ಚೇಂಜ್ ಮಾಡ್ಬಿಡ್ತಾರೆ, ಅವ್ರಿಗೆ ಬೇಕಾದಂಗೆ ಬದಲಾಯಿಸ್ಕೊಂತಾರೆ. ಹಾಗಾಗಿ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಮ್ಯಾಟರ್ಸ್ ಬಂದಾಗೂ ಕೂಡ ಆರ್ಟಿಕಲ್ 368 ನ ಮುಖಾಂತರನೇ ಮಾಡ್ಬೇಕಾಗುತ್ತೆ ತಿದ್ದುಪಡಿಯನ್ನ. ಸೊ ಆರ್ಟಿಕಲ್ 368 ಸಹಾಯ ಇಲ್ದಿರಾ ಮಾಡಕ್ಕಾಗಲ್ಲ. ಎನಿ ಆಫ್ ದಿ ಲಿಸ್ಟ್ಸ್ ಇನ್ ದಿ 7th ಶೆಡ್ಯೂಲ್. ಏನಿದು 7th ಶೆಡ್ಯೂಲ್ ನೋಡಿ? ಇನ್ನೊಂದು ಪ್ರಾಬಬಲ್ ಕ್ವೆಶನ್, ವಾಟ್ ಈಸ್ 7th ಶೆಡ್ಯೂಲ್? ಮ್ಯಾಚ್ ದ ಫಾಲೋಯಿಂಗ್ ಕೊಡ್ಬೋದು. ಫಸ್ಟ್ ಶೆಡ್ಯೂಲ್ ಏನು, ಸೆಕೆಂಡ್ ಶೆಡ್ಯೂಲ್ ಏನು, ಥರ್ಡ್ ಶೆಡ್ಯೂಲ್ ಏನು, ಫೋರ್ತ್ ಶೆಡ್ಯೂಲ್ ಏನು. ಟೋಟಲ್ 12 ಶೆಡ್ಯೂಲ್ಸ್ ಇದಾವೆ. 12 ಶೆಡ್ಯೂಲ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಬೇರೆ ಬೇರೆ ಶೆಡ್ಯೂಲ್ಸ್ ಏನೇನು ಹೇಳುತ್ತೆ, 4th ಶೆಡ್ಯೂಲ್ ಏನು, 8th ಶೆಡ್ಯೂಲ್ ಏನು, 7th ಶೆಡ್ಯೂಲ್ ಏನು, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಸೊ 7th ಶೆಡ್ಯೂಲ್ಸ್ ಏನು ಹೇಳುತ್ತೆ? 3 ಪಟ್ಟಿ ಇದೆ. ಕೇಂದ್ರ ಪಟ್ಟಿ, ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟ್ ಅಂತೀವಿ. ಆಮೇಲೆ ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್ ಅಂತೀವಿ. ಹಾಗೆ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸೊ ಇದರಲ್ಲಿ ಕೆಲವೊಂದು ಮ್ಯಾಟರ್ಸ್ ಇದಾವೆ, ಕೆಲವೊಂದು ಐಟಮ್ಸ್ ಇದಾವೆ. ಅಂದ್ರೆ ಈ ಐಟಮ್ಸ್ ಅಲ್ಲಿ ಇಲ್ಲಿರುವಂತಹ ಯಾವುದೆಲ್ಲ ಅಂಶಗಳಿರ್ತವೆ ಇದರಲ್ಲಿ ಯಾರು ಲಾ ಮಾಡಕ್ಕಾಗತ್ತೆ? ಬರೀ ಸೆಂಟ್ರಲ್ ಗವರ್ಮೆಂಟ್, ಪಾರ್ಲಿಮೆಂಟ್ ಮಾತ್ರ ಲಾ ಮಾಡಬೇಕು ಇಲ್ಲಿರುವಂತಹ ಮ್ಯಾಟರ್ಸ್ ಮೇಲೆ. ಹಾಗೆ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತಹ ಮ್ಯಾಟರ್ಸ್ ಮೇಲೆ ಬರೀ ಸ್ಟೇಟ್ ಅವ್ರು ಮಾತ್ರ ಲಾ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪೊಲೀಸ್ ಇದೆ, ಪೊಲೀಸ್ ಸ್ಟೇಟ್ ಲಿಸ್ಟ್. ಸೊ ಪೊಲೀಸ್ಗೆ ಸಂಬಂಧಪಟ್ಟಂತಹ ಲಾಗಳನ್ನ ಸ್ಟೇಟ್ ಅವರೇ ನೋಡ್ಕೊಂತಾರೆ. ಓಕೆ, ಆಮೇಲೆ ಕನ್ಕರೆಂಟ್ ಲಿಸ್ಟು. ಸೊ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ ಕೆಲವೊಂದು ಐಟಮ್ಸ್ಗಳು, ಕೆಲವೊಂದು ಮ್ಯಾಟರ್ಸ್ಗಳು. ಇಲ್ಲಿರುವಂತಹ ಮ್ಯಾಟರ್ಸ್ಗೆ ಸ್ಟೇಟ್ ಅವರು ಮಾಡ್ಬೋದು, ಯೂನಿಯನ್ ಅವರು ಮಾಡ್ಬೋದು. ಹಾಗಾದ್ರೆ ಒಂದೇ ಇದ್ರ ಮೇಲೆ, ಒಂದೇ ಮ್ಯಾಟರ್ ಮೇಲೆ ಯೂನಿಯನ್ ಲಿಸ್ಟು ಮತ್ತೆ ಸ್ಟೇಟ್ ಲಿಸ್ಟು, ಪಾರ್ಲಿಮೆಂಟು ಮತ್ತೆ ಸ್ಟೇಟ್ ಗವರ್ಮೆಂಟು ಎರಡೂ ಲಾ ಮಾಡಿದ್ರು ಅಂದ್ರೆ ಯಾರ್ದನ್ನ ನಾವು ಫಾಲೋ ಮಾಡೋದು? ಅಂತಹ ಟೈಮಲ್ಲಿ ಪಾರ್ಲಿಮೆಂಟ್ ಲಾ ಪ್ರಿವೇಲ್ ಆಗುತ್ತೆ. ಆಯ್ತಾ? ಇದು ಪಾಸಿಬಲ್ ಕ್ವೆಶನ್. ಒಂದ್ ವೇಳೆ 7th ಶೆಡ್ಯೂಲ್ ಅಲ್ಲಿ ಇರುವಂತಹ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಎರಡು ಲಾಗಳನ್ನ ಮಾಡಿದ್ರೆ ಯಾವ ಲಾ ಜಾಸ್ತಿ, ಯಾವ ಲಾ ಮೇಲ್ಗೈ ಪಡೆಯುತ್ತೆ? ಪಾರ್ಲಿಮೆಂಟ್ ಮಾಡಿರುವಂತಹ ಲಾ ಮೇಲ್ಗೈ ಪಡೆಯುತ್ತೆ. ಆಯ್ತಾ? ಅಲ್ಲೂ ಒಂದು ಕಂಡೀಷನ್ ಇದೆ, ಒಂದು ಎಕ್ಸೆಪ್ಷನ್ ಇದೆ. ಏನದು ಎಕ್ಸೆಪ್ಷನ್ ಅಂತ ಕಮೆಂಟ್ ಹಾಕಿ. ಗೊತ್ತಿಲ್ಲ ಅಂತಂದ್ರೆ ಓದ್ಕೊಳ್ಳಿ. ರೈಟ್? ಎಸ್. ಎನಿ ಎಂಟ್ರಿ ಇನ್ ದಿ 2nd ಶೆಡ್ಯೂಲ್. ಏನಿದು ಎನಿ ಎಂಟ್ರಿ ಇನ್ ದಿ 2nd ಶೆಡ್ಯೂಲ್? 2nd ಶೆಡ್ಯೂಲ್ ಏನ್ ಹೇಳುತ್ತೆ? ವಾಟ್ ಡಸ್ 2nd ಶೆಡ್ಯೂಲ್ ಸೇ? ಸ್ಯಾಲರೀಸ್. ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳ ಸ್ಯಾಲರಿಗಳನ್ನ ಯಾವ್ದು ಹೇಳುತ್ತೆ? 2nd ಶೆಡ್ಯೂಲ್ ಹೇಳುತ್ತೆ. ಎಮಾಲ್ಯುಮೆಂಟ್ಸ್ ಅಂತ ಕರಿತೀವಿ. ಸ್ಯಾಲರೀಸ್ ಅಂಡ್ ಎಮಾಲ್ಯುಮೆಂಟ್ಸ್ ಅಂತ ಕರಿತೀವಿ. ಈಗ ಅಕಸ್ಮಾತ್ ಏನಾದ್ರು ಒಬ್ರು ಸಂಬಳವನ್ನ ಕೊಡ್ಬೇಕಾದ್ರೆ ಈ 2nd ಶೆಡ್ಯೂಲ್ ನ ಚೇಂಜ್ ಮಾಡ್ಬೇಕಾಗತ್ತೆ.
ಓಕೆ, ಸೊ ಅದಕ್ಕೆ ಆರ್ಟಿಕಲ್ 368 ಅನ್ನ ಸಹಾಯ ಬೇಡ, ಡೈರೆಕ್ಟ್ ಆಗಿ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡಿ ಅದನ್ನ ತಿದ್ದುಪಡಿ ಮಾಡಬಹುದು ಅಂತ ಅರ್ಥ. ಸೊ ಹಾಗಾಗಿ ಆನ್ಸರ್ ಏನು, ಆಪ್ಷನ್ 4 ಈಸ್ ಯುವರ್ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡ. ಅವಾಗ ಹೇಳ್ದಂಗೆ ತಿದ್ದುಪಡಿ ಮಾಡೋದಕ್ಕೆ 3 ರೀತಿ ಬರುತ್ತೆ. ಒಂದು ಆರ್ಟಿಕಲ್ 368 ಅನ್ನ ಹೊರಗಡೆ, ಇನ್ನೆರಡು 368 ಒಳಗಡೆ. ಅರ್ಥ ಆಗ್ತಿದ್ಯಾ? 368 ಹೊರಗಡೆ ಒಂದು ರೀತಿಯಾದಂತಹ ಅಮೆಂಡ್ಮೆಂಟ್, 368 ಒಳಗಡೆ 2 ರೀತಿಯಾದಂತಹ ತಿದ್ದುಪಡಿ. ಓಕೆ, ಇದ್ರಲ್ಲಿದೆ, PDF ಸಿಗುತ್ತೆ ನಿಮ್ಗೆ, ಇದನ್ನ ಕೂಡ ನೀವು ರೆಫರ್ ಮಾಡ್ಬೋದು. ರೈಟ್. ಸೊ ಈ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು? ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್, ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ. ಆಪ್ಷನ್ ಬಿ 1977 to 79 ಕೋಆಲಿಷನ್ ಗವರ್ಮೆಂಟ್ ಅಂತ ಕರಿತೀವಿ. ಏನೋ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಆಯ್ತಾ? ಐ ಥಿಂಕ್ ಇಟ್ ವಾಸ್ ಅ ಬೌನ್ಸರ್ ಅಥವಾ ಸುಮ್ಮನೆ ಫ್ಯಾಕ್ಚುಯಲ್ ಕ್ವೆಶನ್ ಕೊಡಬೇಕು ಅಂತ ಕೊಟ್ಟಿದ್ರು, ಬಟ್ ಇಟ್ ವಾಸ್ ವೆರಿ ಈಸಿ ಟು ಆನ್ಸರ್ ಆಲ್ಸೋ. 1977 ಇಂದ 79 ವರೆಗೂ ಯಾರು ಇರ್ತಾರೆ? ಕೋಆಲಿಷನ್ ಗವರ್ಮೆಂಟ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಬರುವಂಥವ್ರು ಯಾರು? ಜನತಾ ಪಾರ್ಟಿ ಇರುತ್ತೆ ಪವರ್ ಅಲ್ಲಿ. ಜನತಾ ಪಾರ್ಟಿ, ಕಾಂಗ್ರೆಸ್ 2 ಭಾಗಗಳಾಗಿ ಇದಾಗ್ತಾ ಇರುತ್ತೆ. ಸೊ ಒಂದು ಒಳಗಡೆ ಆಂತರಿಕವಾಗಿ ಸ್ವಲ್ಪ ಕಲಹಗಳ ಕಾರಣದಿಂದಾಗಿ ಕಾಂಗ್ರೆಸ್ ಬಂದಿರಲ್ಲ, ಜನತಾ ಪಾರ್ಟಿ ಬಂದಿರುತ್ತೆ. ರೈಟ್. ಅಂಡ್ ವಿ ಕ್ಯಾನ್ ಆಲ್ಸೋ ಸೇ 1977 ಏನು ಪೋಸ್ಟ್ ಎಮರ್ಜೆನ್ಸಿ ಪೀರಿಯಡ್ ಕೂಡ. ನೆಕ್ಸ್ಟ್ 42ನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವವನ್ನು, DPSP ಬಗ್ಗೆ ಕೇಳಿರುವಂತಹ ಪ್ರಶ್ನೆ. ಸೊ DPSP ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. DPSP ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. DPSPಗಳು ಪ್ರತಿಯೊಂದು ಗೊತ್ತಿರಬೇಕು. DPSPಯಲ್ಲಿ 3 ತರ ಬರುತ್ತೆ. 3 ರೀತಿಯಾದಂತಹ ಸೋಷಿಯಲಿಸ್ಟ್ ಆಗಿರ್ಬೋದು, ಸೋಷಿಯಲಿಸ್ಟ್ DPSPಗಳಾಗಿರ್ಬೋದು, ಲಿಬರಲ್ ಆಗಿರ್ಬೋದು, ಅಥವಾ ಮಾಡರ್ನ್ ಅಂತ ಕರಿತೀವಿ. ಲಿಬರಲ್ ಅಥವಾ ಮಾಡರ್ನ್ DPSP, ಮಾಡರ್ನ್ ಪ್ರಿನ್ಸಿಪಲ್ಸ್ ಆಫ್ DPSP, ಹಾಗೆ ಗಾಂಧಿಯನ್ ಪ್ರಿನ್ಸಿಪಲ್. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ಸೋಷಿಯಲಿಸ್ಟ್ ಅಲ್ಲಿ ಯಾವ್ಯಾವ್ದು ಬರ್ತವೆ, ಲಿಬರಲ್ ಅಲ್ಲಿ ಯಾವ್ದಾವ್ದೆಲ್ಲ ಬರುತ್ತೆ, ಗಾಂಧಿಯನ್ ಅಲ್ಲಿ ಯಾವ್ಯಾವ್ದೆಲ್ಲ ಬರುತ್ತೆ DPSPಗಳು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ಆಮೇಲೆ DPSP ಅನ್ನ ಓದ್ಬೇಕಾದ್ರೆ ನ್ಯೂ ಅಡಿಷನ್ಸ್ ಯಾವುದೆಲ್ಲ ನ್ಯೂ ಆಗಿ ಆಡ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಬೇಕು. ಆಮೇಲೆ 42nd ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ 42ನೇ ತಿದ್ದುಪಡಿ, 42ನೇ ತಿದ್ದುಪಡಿಯನ್ನ ಏನಂತ ಕರಿತೀವಿ ನಾವು? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾನೆ ಕರಿತೀವಿ. ಏನು ಚಿಕ್ಕದಾದಂತಹ ಕಾನ್ಸ್ಟಿಟ್ಯೂಷನ್ ಅಂತಾನೆ ಕರಿತೀವಿ ಇದನ್ನ. ಯಾಕೆ? ಬಿಕಾಸ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ತುಂಬಾ ಚೇಂಜ್ ಆಯ್ತು, ಬಹಳಷ್ಟು ಚೇಂಜ್ ಆಯ್ತು 42ನೇದ್ರಿಂದ. ಆಯ್ತಾ? ಇದಾದ್ಮೇಲೆ ಬರುವಂತದ್ದು ಕೇಶವಾನಂದ ಭಾರತಿ ಜಡ್ಜ್ಮೆಂಟ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹ್ಯಾಸ್ ಬೀನ್ ಆಡೆಡ್ ಬೈ ದಿ 42nd ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಆರ್ಗನೈಸ್ ವಿಲೇಜ್ ಪಂಚಾಯತ್ಸ್. ವಿಲೇಜ್ ಪಂಚಾಯತ್ಸ್ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಖಂಡಿತವಾಗ್ಲೂ ಅಲ್ಲ. ಗ್ರಾಮ ಪಂಚಾಯತಿಗಳು ಅದಕ್ಕಿಂತ ಮುಂಚೆನೂ ಇರ್ತವೆ. ಸೊ DPSP ಮುಂಚೆನೆ ಇದು ಮಾಡಿದ್ರು. DPSP ಅಲ್ಲಿ ಇತ್ತು ಗ್ರಾಮ ಪಂಚಾಯತಿಗಳನ್ನ ಅಭಿವೃದ್ಧಿ ಪಡಿಸಬೇಕು, ಸಂಘಟಿಸಬೇಕು, ಫಾರ್ಮ್ ಮಾಡಬೇಕು ವಿಲೇಜ್ ಪಂಚಾಯತಿನ ಅಂತ. ಪಶು ಸಂಗೋಪನೆಯನ್ನು ಸಂಘಟಿಸುವುದು, ಆರ್ಗನೈಸ್ ಅನಿಮಲ್ ಹಸ್ಬೆಂಡ್ರಿ. ನಾನು ಹೇಳ್ದೆ ಅಲ್ಲ, ಗಾಂಧಿಯನ್ ಪ್ರಿನ್ಸಿಪಲ್ ಅದು. ಓಕೆ, ಗಾಂಧೀಜಿ ಅವರು ಮುಂಚೆನೆ ಅನಿಮಲ್ ಹಸ್ಬೆಂಡ್ರಿಯನ್ನ ಇದು ಮಾಡಬೇಕು ಅಂತ ಇದು ಮಾಡಿದ್ರು. ಟು ಸೆಕ್ಯೂರ್ ಆಪರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಸೊ ಇದು ಕೂಡ ಅಷ್ಟೇ. ನೆಕ್ಸ್ಟ್ ಆಪ್ಷನ್ ನೋಡಿ, ಟು ಪ್ರೊಹಿಬಿಟ್ ದಿ ಸ್ಲಾಟರ್ ಆಫ್ ಕೌಸ್, ಗೋಹತ್ಯೆ ನಿಷೇಧ. ಇದು ಕೂಡ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದ್ದಂತಹ DPSP. ಹಾಗಾಗಿ ಇದು ಕೂಡ ರಾಂಗು. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಖಚಿತಪಡಿಸುವುದು ಅನ್ನುವಂಥದ್ದು ಹೊಸದಾಗಿ 42nd ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿಯಿಂದ ಆಡ್ ಮಾಡಿದ್ರು. ಓಕೆ, ಟು ಸೆಕ್ಯೂರ್ ಆಪರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ದಿಸ್ ಈಸ್ ಯೋರ್ ರೈಟ್ ಆನ್ಸರ್. ಓಕೆ, ಎಸ್. ಸೊ ಇದು ನೋಡಿ, ಸೆಕ್ಯೂರ್ ಆಪರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಆರ್ಟಿಕಲ್ 39F.
ಓಕೆ, ಸಬ್ ಕ್ಲಾಸ್ ಎಫ್ ಅಲ್ಲಿ ಆಡ್ ಮಾಡಿದ್ದು ಯಾವುದನ್ನ, DPSP ಅನ್ನ, ಹೊಸ DPSP ಯಾವುದರ ತಿದ್ದುಪಡಿ, 42ನೇ ತಿದ್ದುಪಡಿಯಿಂದ ಆಡ್ ಮಾಡಿದ್ರು. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯು, ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯು ಅಂದ್ರೆ ಏನು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಫ್ ಇಂಡಿಯಾ, ಒಟ್ಟು ಮೌಲ್ಯ ಸೇರ್ಪಡೆಯನ್ನು GVA ಅಂತ ಕರಿತೀವಿ. ಒಟ್ಟು ಮೌಲ್ಯ ಸೇರ್ಪಡೆಯನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ. ಎಕಾನಮಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಸೊ ಈ GVA ಅನ್ನ ಹೇಗೆ ಅಳತೆ ಮಾಡುತ್ತದೆ ಅಂತ ಕೇಳಿರುವಂತಹ ಪ್ರಶ್ನೆ. ಸೊ ನೋಡಿ, ಈ ಪ್ರಶ್ನೆಯಲ್ಲಿ ಇನ್ನೊಂದು ಕ್ವೆಶನ್ ಆಗ್ಬೋದು, GVA ಅನ್ನ ಭಾರತದಲ್ಲಿ ಯಾರು ಹಾಕ್ತಾರೆ, ನಮ್ಮ ಭಾರತದಲ್ಲಿ GVA ಅನ್ನ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೇಳ್ಬೋದು ಪ್ರಶ್ನೆಯನ್ನ. ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ GVA ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಇದು ಮೊದಲನೇ ಅಂಶ ನಿಮ್ಗೆ ಗೊತ್ತಿರಬೇಕಾಗಿರೋದು. GVA ಬಗ್ಗೆ ಮೊದಲನೇ ಅಂಶ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಕ್ಯಾಲ್ಕುಲೇಟ್ ಮಾಡುತ್ತೆ ಏನನ್ನ, GVA ಅನ್ನ. ಹಾಗೆ ಎರಡನೇ ಅಂಶ ಏನ್ ಗೊತ್ತಿರಬೇಕು, GVA ಅಂದ್ರೆ ವಾಟ್ ಡು ಯು ಮೀನ್ ಬೈ GVA, GVA ಅಂದ್ರೆ ಏನು, ಇದು ಗೊತ್ತಿರ್ಬೇಕು ನಿಮಗೆ. ಏನು GVA ಅಂದ್ರೆ, ಸೊ GVA ಅಂತ ಅಂದ್ರೆ, ಈಗ ನೆಕ್ಸ್ಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ GVA ಅಂಡ್ GDP. ಸೊ ನಿಮ್ಗೆ GDP ಬಗ್ಗೆ ಗೊತ್ತಿರಬೇಕು ಅಲ್ವಾ, GDPಗೂ GVAಗೂ ಏನ್ ಸರ್ ವ್ಯತ್ಯಾಸ. ಸೊ ವ್ಯತ್ಯಾಸವನ್ನ ತಿಳಿಬೇಕಂತಂದ್ರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನನ್ನೊಂದು ಬೇಕ್ರಿ ಇದೆ, ನಾನು ಗೋಧಿ ತಗೋಬರ್ತೀನಿ, ಇಲ್ಲ ನಾನೊಂದು ಬ್ರೆಡ್ ಅನ್ನ ಮಾರ್ತಾ ಇದ್ದೀನಿ, ಆಯ್ತಾ, ನಾನು ಒಬ್ಬ ವ್ಯಾಪಾರಿ, ಬೇಕ್ರಿ ಇರುತ್ತೆ ನಂದು, ನಾನು ನಿಮ್ಗೆ ಒಂದು ಬ್ರೆಡ್ ಅನ್ನ ಕೊಡ್ತೀನಿ, ಆಯ್ತಾ. ಸೊ ಈ ಬ್ರೆಡ್ ಅನ್ನ ತಯಾರಿ ಮಾಡೋದಕ್ಕೆ ನಾನು ಗೋಧಿಯನ್ನ ತರ್ತೀನಿ, ಗೋಧಿನ ಮಷೀನ್ಗೆ ಹಾಕಿ ಅದರ ಹಿಟ್ಟನ್ನ ಮಾಡ್ಕೊತೀನಿ, ಗೋಧಿ ಹಿಟ್ಟಿಂದ ನಾನು ಏನ್ ಮಾಡ್ತೀನಿ, ಬ್ರೆಡ್ ಅನ್ನ ಮಾಡ್ತೀನಿ, ಅದನ್ನ ನಿಮಗೆ ಕೊಡ್ತೀನಿ. ಆ ಗೋಧಿನ ಬೆಳೆಯೋರು ಯಾರು, ಒಬ್ಬ ರೈತ. ಸೊ GDPಯಲ್ಲಿ ಏನಾಗುತ್ತೆ, GDPಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಆ ಗೋಧಿ ಬೆಳೆದಿರುವಂಥದ್ದು ಆಡ್ ಆಗಿರುತ್ತೆ. ಆಮೇಲೆ ಬ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ಆ ಗೋಧಿನ ಹಿಟ್ಟನ್ನ ಬ್ರೆಡ್ ಮಾಡೋದಕ್ಕೆ ಆಗುವಂತಹ ಖರ್ಚು ಏನಿದೆ, ಇದನ್ನು ಕೂಡ ನಾನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಬರ್ದಿರ್ತೀನಿ. ಇದು GDP. ನಾನು ಇವಾಗ GDP ಬಗ್ಗೆ ಮಾತಾಡ್ತಾ ಇರೋದು. ಗೋಧಿ ಬೆಳೆದಿರ್ತೀನಿ, ಅದು ಕೂಡ ಆ್ಯಡ್ ಆಗುತ್ತೆ. 1 kg 40 ರೂಪಾಯಿ ಅಂತ. ಸೊ 40 ರೂಪಾಯಿ ಗೋಧಿ ಬೆಲೆ, ಅದು GDPಗೆ ಆ್ಯಡ್ ಆಗಿರುತ್ತೆ. ಆ 40 ರೂಪಾಯಿನ ತಗೊಂಬಂದ್ಬಿಟ್ಟು ನನಗೆ ಸ್ವಲ್ಪ ಖರ್ಚಾಗಿರುತ್ತಲ್ವ, ಎಲೆಕ್ಟ್ರಿಸಿಟಿ ಬೇಕು ನನಗೆ ಆ ಓವೆನಲ್ಲಿ. ಸೊ ಅದನ್ನ ಬೇಕ್ ಮಾಡಬೇಕು ಅಂತಂದ್ರೆ ನನಗೆ ಎಲೆಕ್ಟ್ರಿಸಿಟಿ ಬೇಕಲ್ವಾ, ಆಮೇಲೆ ನಾನು ಅಲ್ಲಿಂದ ತಗೊಬರ್ಬೇಕು, ಎಲ್ಲ ಮಾಡ್ಬೇಕಲ್ವಾ, ಇದಕ್ಕೊಂದು 10 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ಕೊಳ್ಳಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು 10 ರೂಪಾಯಿ ಆ್ಯಡ್ ಆಗುತ್ತೆ ಯಾವುದಕ್ಕೆ, GDPಗೆ. ಅದಾದ್ಮೇಲೆ ಬ್ರೆಡ್ ಬರುತ್ತಲ್ವಾ, ಆ ಬ್ರೆಡ್ ಅನ್ನ ನಾನು ಮಾರೋದಿಕ್ಕೆ, ಇಟ್ ಈಸ್ ಅ ಸರ್ವಿಸ್, ಕರೆಕ್ಟ್. ಆ ಸರ್ವಿಸ್ಗೆ ನಾನು ನಿಮ್ಮ ಹತ್ರ 60 ರೂಪಾಯಿ ಇಸ್ಕೊಂತೀನಿ. ಇದರ ಲಾಭ ಎಷ್ಟು, ಲಾಭ ನನಗೆ 10 ರೂಪಾಯಿ, ಅದನ್ನ ಸರ್ವಿಸ್ ಸೆಕ್ಟರ್ಗೆ ಹಾಕ್ತೀನಿ ನಾನು. ಇದು GDP. ಬಟ್ GVA ಏನಾಗುತ್ತೆ, GVA ಅಲ್ಲಿ ಆಲ್ರೆಡಿ 40 ರೂಪಾಯಿ ಆ್ಯಡ್ ಆಗ್ಬಿಟ್ಟಿದ್ಯಪ್ಪ, ಆಲ್ರೆಡಿ 40 ರೂಪಾಯಿ ಆ್ಯಡ್ ಆಗ್ಬಿಟ್ಟಿದೆ. ಯಾವ್ದ್ರದ್ದು, ಗೋಧಿದು. ಇವಾಗ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿದೆಷ್ಟು ಅದಕ್ಕೆ ವ್ಯಾಲ್ಯೂನ, ಒಂದು ಬ್ರೆಡ್ 60 ರೂಪಾಯಿ ಅಂತ ಅಂದ್ರೆ 1 kg ಗೋಧಿಗೆ 1 ಬ್ರೆಡ್ ಬರ್ತಾ ಇದೆ ಅಂದ್ರೆ ವ್ಯಾಲ್ಯೂ ಆಡೆಡ್ ಎಷ್ಟು, ಅದಕ್ಕೆ ವ್ಯಾಲ್ಯೂ ಅನ್ನ ನಾನು ಎಷ್ಟು ಕೊಟ್ಟೆ ಅಂತ, ಎಷ್ಟು ವ್ಯಾಲ್ಯೂ ಅನ್ನ ಕೊಟ್ಟೆ ಅದನ್ನ ಮಾತ್ರ ಆ್ಯಡ್ ಮಾಡಬೇಕು GVA ಅಲ್ಲಿ, ಆಯ್ತಾ. ಬೇರೆದೆಲ್ಲ ಆ್ಯಡ್ ಮಾಡಲ್ಲ GVA ಅಲ್ಲಿ. ಓನ್ಲಿ ಹೌ ಮಚ್ ವ್ಯಾಲ್ಯೂ ಐ ಹ್ಯಾವ್ ಆಡೆಡ್ ದಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಇನ್ನೊಂದು ಎಕ್ಸಾಂಪಲ್ ಬೇಕು ಅಂದ್ರೆ ದ್ರಾಕ್ಷಿ, ಆ ದ್ರಾಕ್ಷಿನ ಒಣಗಿಸ್ಬಿಟ್ಟು ನಾನು ಒಣ ದ್ರಾಕ್ಷಿ ಮಾಡ್ತೀನಿ. ಸೊ ದ್ರಾಕ್ಷಿಯಿಂದ ಒಣ ದ್ರಾಕ್ಷಿಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಆಯಿತು, ಇದು GVA, ಗ್ರಾಸ್ ವ್ಯಾಲ್ಯೂ ಆಡೆಡ್. ಓಕೆ. ಸೊ GDP ಅಂದ್ರೆ ದ್ರಾಕ್ಷಿ ಬೆಲೆ ಎಷ್ಟು ಅಷ್ಟೇ, GVA ಅಂದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಅನ್ನ ನಾನು ಆ್ಯಡ್ ಮಾಡಿದೆ ಅನ್ನುವಂಥದ್ದು. ಸೊ ಇದನ್ನ ಯಾರು ಕ್ಯಾಲ್ಕುಲೇಟ್ ಮಾಡೋದು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಅನ್ನುವಂತಹ ಆಫೀಸ್ ಅನ್ನುವಂತಹ ಆರ್ಗನೈಸೇಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ GVA ಅನ್ನ. ಸೊ ಇದರ ಅರ್ಥ ಏನು, ಟೋಟಲ್ ಔಟ್ಪುಟ್ ಮೈನಸ್ ಟೋಟಲ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್. ಸೊ ನಾನು GVA ಹೇಳ್ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಟೀ ಅನ್ಕೊಳ್ಳಿ,
ಆಯ್ತಾ. ಟೀ ಮಾಡೋದಕ್ಕೆ ನಾನು ಹಾಲು ತರಬೇಕು, ಹಾಲು ತಂದ್ಬಿಟ್ಟು ಏನು ಮಾಡಬೇಕು, ಟೀ ಪೌಡರ್ ಬೇಕು, ಹಾಗೆ ನೀರು ಬೇಕು, ಜೊತೆಗೆ ಸಿಲಿಂಡರ್ ಖರ್ಚಾಗುತ್ತೆ, ಹೌದಾ, ಇದೆಲ್ಲ ಬೇಕು. ಬಟ್ ನಾನು ಲಾಸ್ಟ್ ಕೊಡೋದು ಟೀ ಮಾತ್ರ. ನಿಮಗೆ ಹಾಲು ಸಪ್ರೇಟು, ಮಿಲ್ಕ್ ಸಪ್ರೇಟ್, ಹಾಲು ಸಪ್ರೇಟು, ನೀರು ಸಪ್ರೇಟು, ಗ್ಯಾಸ್ ಸಪ್ರೇಟು ಆ ಥರ ಕೊಟ್ಟರೆ, ಅಥವಾ ಶುಗರ್ ಸಪ್ರೇಟ್ ಅಂತ ಕೊಟ್ಟರೆ ಯಾರಾದರೂ ಕುಡಿತಾರ ಟೀನ? ಯಾರು ಕುಡಿಯಲ್ಲ. ಸೊ ಇದರಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಬರುತ್ತೆ. ಏನು ಇಂಟರ್ಮೀಡಿಯೇಟ್ ಗೂಡ್ಸು? ನಾನು ಹಾಲು, ಶುಗರು, ನೀರು, ಇದೆಲ್ಲ ಇಂಟರ್ಮೀಡಿಯೇಟ್ ಗೂಡ್ಸ್. ಒಂದು ಫೈನಲ್ ಪ್ರಾಡಕ್ಟ್ ಆಗಬೇಕಂದ್ರೆ ಈ ಇಂಟರ್ಮೀಡಿಯೇಟ್ ಗೂಡ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನೆಲ್ಲ ಹೇಳಿದೆ, ಮಿಲ್ಕ್, ಶುಗರ್, ಸಕ್ಕರೆ, ವಾಟರ್, ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ನನಗೆ ಟೀ ಬರುತ್ತೆ, ಆಯ್ತಾ. ಸೊ ಗ್ರಾಸ್ ವ್ಯಾಲ್ಯೂ ಆಡೆಡ್ ಎಷ್ಟು? ಮಿಲ್ಕ್ನ ಟೀ ಮಾಡೋದಕ್ಕೆ ನಾನು ಎಷ್ಟು ವ್ಯಾಲ್ಯೂವನ್ನು ಆ್ಯಡ್ ಮಾಡಿದೆ. ಸೊ ನನಗೆ ಇಲ್ಲೆಲ್ಲ ಖರ್ಚು ಒಂದು 5 ರೂಪಾಯಿ ಅನ್ಕೊಳ್ಳಿ, ಒಂದು ಟೀ 10 ರೂಪಾಯಿ ಅನ್ಕೊಳ್ಳಿ. ಸೊ ವಾಟ್ ವಾಸ್ ದಿ ವ್ಯಾಲ್ಯೂ ಆ್ಯಡೆಡ್? ವ್ಯಾಲ್ಯೂ ಆ್ಯಡ್ ಎಷ್ಟಾಯಿತು? 5 ರೂಪಾಯಿಂದ 10 ರೂಪಾಯಿ ಆಗೋದಕ್ಕೆ 5 ರೂಪಾಯಿ ಜಾಸ್ತಿ ವ್ಯಾಲ್ಯೂ ಆ್ಯಡ್ ಆಯಿತು. ಹಾಗಾಗಿ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಂತ ಕೇಳಿದ್ರೆ 5 ರೂಪಾಯಿ. ಬಟ್ ಇವೆಲ್ಲ ಏನಾಗ್ತಿದೆ? ಇದೆಲ್ಲ ಕನ್ಸ್ಯೂಮ್ ಆಗ್ಬಿಡ್ತಿದೆ ಅಲ್ವಾ, ಇವೆಲ್ಲ ಹೋಗ್ಬಿಡ್ತಿದೆ ಟೀಗೆ. ಹಾಗಾಗಿ ಇಂಟರ್ಮೀಡಿಯೇಟ್ ಗೂಡ್ಸ್ದು ನಾನು ಲೆಕ್ಕವನ್ನ ತಗೊಳ್ಳಲ್ಲ GVA. ಸೊ ಹಾಗಾಗಿ GVA ಅಂತ ಅಂದ್ರೆ ಟೋಟಲ್ ಔಟ್ಪುಟ್ ಮೈನಸ್ ಟೋಟಲ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ಮಧ್ಯದಲ್ಲಿ ಬರುವಂತಹ ಪ್ರಾಡಕ್ಟ್ಸ್ ಗಳನ್ನ ನಾನು ಲೆಕ್ಕ ಹಾಕಲ್ಲ ಯಾವ್ದ್ರಲ್ಲಿ? ವ್ಯಾಲ್ಯೂ ಆಡೆಡ್ ಅಲ್ಲಿ. ಆದ್ರೆ GDP ಅಲ್ಲಿ ಎಲ್ಲಾನು ಲೆಕ್ಕ ಹಾಕ್ತೀನಿ, ಬಟ್ GVA ಅಲ್ಲಿ ಮಧ್ಯ ಬರುವಂತಹ ಪ್ರಾಡಕ್ಟ್ಸ್ ಅನ್ನ ನಾನು ಲೆಕ್ಕ ಹಾಕಲ್ಲ. ಸೊ ಹಾಗಾಗಿ ಟೋಟಲ್ ಔಟ್ಪುಟ್ ಮೈನಸ್ ಟೋಟಲ್ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇನ್ನೊಂದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಸೇಮ್ ಇದೆ, ಇಲ್ಲಿ ಪ್ಲಸ್ ಅಲ್ಲ, ಪ್ಲಸ್ ಬದಲು ಮೈನಸ್ ಬರಬೇಕು. ಇದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ನಾಟ್ ಪ್ಲಸ್, ಇದು ಮೈನಸ್. ಓಕೆ, ಇಲ್ಲಿದೆ ಮೈನಸ್ ಅಂತ. ಸೊ ಟೋಟಲ್ ಔಟ್ಪುಟ್, ಟೋಟಲ್ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್, ಇದೆಲ್ಲ ಮಾಡೋದಕ್ಕೆ ನನ್ಗೆ ಎಷ್ಟು ಖರ್ಚಾಯಿತು, ಮೈನಸ್ ಕಾಸ್ಟ್ ಆಫ್ ಇನ್ಪುಟ್ಸ್ ಯೂಸ್ಡ್. ಫಾರ್ ಎಕ್ಸಾಂಪಲ್ ಕಾರ್ ಮಾಡ್ಬೇಕಂದ್ರೆ ಸ್ಟೀಲ್ ಬೇಕಲ್ವಾ, ನಾನಿಲ್ಲಿ ಬರೀ ಕಾರ್ದು ತಗೊಂತೀನಿ, ಮೈನಸ್ ಮಾಡ್ತೀನಿ ಯಾವ್ದು? ಸ್ಟೀಲ್ದು. ಯಾಕೆ? ಬಿಕಾಸ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು, ಒಂದ್ರಲ್ಲಿ ಆಗ್ಲೇ ಲೆಕ್ಕ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಕಾರ್ನ ಕನ್ಸ್ಟ್ರಕ್ಷನ್ ಅಲ್ಲಿ, ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಸ್ಟೀಲ್ದು ತಗೊಳ್ಳಲ್ಲ. ಓಕೆ, ಸೊ ಅದನ್ನ ಮೈನಸ್ ಮಾಡ್ಬೇಕು ನಾನು. ಅವಾಗ ನಮ್ಗೆ ಏನ್ ಬರುತ್ತೆ? ಗ್ರಾಸ್ ವ್ಯಾಲ್ಯೂ ಆಡೆಡ್ ಬರುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ ಹೋಗೋಣ. ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ SI ಯೂನಿಟ್, SI ಯೂನಿಟ್ ಆಫ್ ಲೆನ್ಸ್ ಅಂತ ಕೇಳಿದ್ದಾರೆ. ಸೊ ಏನು SI ಯೂನಿಟ್ ಆಫ್ ಲೆನ್ಸ್? ಇಟ್ ಈಸ್ ವೆರಿ ಈಸಿ ಅಂಡ್ ಒನ್ ಆಫ್ ದಿ HYT ಇದು ಕೂಡ. ಸೊ ನಿಮ್ಗೆ SI ಯೂನಿಟ್ಸ್ಗಳು ಗೊತ್ತಿರಬೇಕು, ಕೆಲವೊಂದು SI ಯೂನಿಟ್ಸ್ ಗೊತ್ತಿರಬೇಕು. ಇದರಲ್ಲಿ 2 ಮೆಜರ್ಮೆಂಟ್ಸ್ ಬರುತ್ತೆ. ಒಂದು ಫಂಡಮೆಂಟಲ್ ಮೆಜರ್ಮೆಂಟ್ಸ್ ಅಂತ, ಫಂಡಮೆಂಟಲ್ ಮೆಜರ್ಮೆಂಟ್ಸ್ ಅಥವಾ ಫಂಡಮೆಂಟಲ್ ಯೂನಿಟ್ಸ್. ಇನ್ನೊಂದು ಡಿರೈವ್ಡ್ ಯೂನಿಟ್ಸ್. ಸೊ ಫಂಡಮೆಂಟಲ್ ಯೂನಿಟ್ಸ್ ಅಲ್ಲಿ 7 ಬರ್ತವೆ. ಇದ್ರದೆಲ್ಲ ಗೊತ್ತಿರಬೇಕು. ಲೂಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ ಅಂತೀವಿ, ಮಾಸ್ಗೆ kg ಅಂತೀವಿ, ಆಮೇಲೆ ನೆಕ್ಸ್ಟ್ ಒನ್ ಲೆಂತ್ಗೆ ಮೀಟರ್ಸ್ ಅಂತೀವಿ, ಎಲೆಕ್ಟ್ರಿಕ್ ಚಾರ್ಜ್ಗೆ ಕೂಲೂಮ್ಸ್ ಅಂತೀವಿ, ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್ ಅಂತೀವಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಡಿರೈವ್ಡ್ ಯೂನಿಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೋರ್ಸ್, ಪ್ರೆಷರ್, ಇದಕ್ಕೆಲ್ಲ ಯಾವ್ದು SI ಯೂನಿಟ್, ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಆಯ್ತಾ. ಒಂದು ಟೇಬಲ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಯೂನಿಟ್ ಇರಬೇಕು, ಅಲ್ಲ ಇಲ್ಲಿ ಮೆಜರ್ಮೆಂಟ್ ಇರಬೇಕು, ಇಲ್ಲಿ ಯೂನಿಟ್ ಇರಬೇಕು, ಫಸ್ಟ್ ಇಂದ ಲಾಸ್ಟ್ ವರ್ಗು. ಫಸ್ಟ್ ಒನ್ ಮಾಸ್ kg, ಲೆಂತ್ ಮೀಟರ್, ಫೋರ್ಸ್ ನ್ಯೂಟನ್, ಪ್ರೆಷರ್ ಪ್ಯಾಸ್ಕಲ್. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು, ಆಯ್ತಾ. ಈ ತರದ್ ಒಂದು ನೋಟ್ಸ್ ಅಲ್ಲಿ, ನಿಮ್ಮ ನೋಟ್ಸ್ ಅಲ್ಲಿ ಒಂದು ಟೇಬಲ್ ಅನ್ನ ಮಾಡ್ಕೊಳ್ಳಿ. ಟೇಬಲ್ ಮಾಡಿ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ.
ಈಗ ಲೆನ್ಸ್ ಅಂತ ಕೇಳಿದ್ದಾರೆ, ವಾಟ್ ಇಸ್ ದಿ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್? ಪವರ್ ಆಫ್ ಲೆನ್ಸ್ SI ಯೂನಿಟ್ ಡಯಾಪ್ಟರ್ ಅಂತ. ಓಕೆ, ಡಯಾಪ್ಟರ್ ಅಂತ ಕರಿತೀವಿ. ಏನಿದು ಡಯಾಪ್ಟರ್ ಅಂತಂದ್ರೆ ವಾಟ್ ಈಸ್ ಪವರ್ ಆಫ್ ಲೆನ್ಸ್? ಒಂದು ಲೆನ್ಸಿನ ಪವರ್ನ 1 ಫೋಕಲ್ ಲೆಂತ್ ಅಂತ ಕರಿತೀವಿ. P is equal to 1/f ಅಂತ. ಸೊ ಆ ಒಂದು ಫೋಕಲ್ ಲೆಂತ್ ಎಷ್ಟಿರುತ್ತೆ ಅದರ ರೆಸಿಪ್ರೋಕಲ್ ಪವರ್ ಆಗಿರುತ್ತೆ, ಆ ಲೆನ್ಸಿನ ಪವರ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಅಂಶಗಳು ಭಾರಿ ಇರ್ತವೆ. ಯಾಕಂದ್ರೆ ಬಿಕಾಸ್ ಲೆನ್ಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ 2 ರೀತಿ ಲೆನ್ಸ್ ಬರ್ತದೆ, ಒಂದು ಕಾನ್ಕೇವ್ ಲೆನ್ಸ್ ಅಂತ, ಕಾನ್ವೆಕ್ಸ್ ಲೆನ್ಸ್ ಅಂತ, ಇನ್ನೊಂದು ಕಾನ್ಕೇವ್ ಲೆನ್ಸ್ ಅಂತ. ಇದರ ಅಪ್ಲಿಕೇಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಕಾನ್ಕೇವ್ ಲೆನ್ಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್ ಲೆನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ. ಸೊ ಪವರ್ ಇಸ್ ಈಕ್ವಲ್ ಟು 1 ಫೋಕಲ್ ಲೆಂತ್. ನೆಕ್ಸ್ಟ್ ಪ್ರಾಬಬ್ಲಿ ಏನಂತ ಕೊಡ್ಬೋದು, ಒಂದು ಲೆನ್ಸ್ ನ ಫೋಕಲ್ ಲೆಂತ್ 1 ಮೀಟರ್ ಅಂತ ಕೊಡ್ಬೋದು. ಇದು ನೋಡಿ, ಫೋಕಲ್ ಲೆಂತ್ 1 ಮೀಟರ್ ಅಂತ ಕೊಟ್ಟು ಇದ್ರ ಪವರ್ ಎಷ್ಟು ಅಂತ ಕೇಳ್ಬೋದು. ವಾಟ್ ಇಸ್ ದ ಪವರ್ ಆಫ್ ದಿಸ್ ಲೆನ್ಸ್ ಅಂತ ಕೇಳ್ಬೋದು. ಅದಕ್ಕೆ ನಿಮ್ಗೆ ಫಾರ್ಮುಲಾ ಗೊತ್ತಿವಾಗ, P is equal to 1/f ಅಂತ. ಸೊ ಎಷ್ಟು ಫೋಕಲ್ ಲೆಂತ್ ಕೊಡ್ತಾರಲ್ವಾ ಅದ್ರದ್ದು ರೆಸಿಪ್ರೋಕಲ್ ಮಾಡಿ. ಸೊ ಫೋಕಲ್ ಲೆಂತ್ 1 ಮೀಟರ್ ಅಂತ ಕೊಟ್ರೆ 1/1 ವಿಚ್ ಇಸ್ 1 ಡಯಾಪ್ಟರ್. ಅಕಸ್ಮಾತ್ 2 ಇತ್ತು ಅಂದ್ರೆ ಫೋಕಲ್ ಲೆಂತ್ 2 ಮೀಟರ್ ಇದ್ರೆ ಪವರ್ ಎಷ್ಟಾಗುತ್ತೆ 1/2 ವಿಚ್ ಇಸ್ 0.5 ಡಯಾಪ್ಟರ್. ಸೊ ನೀವು ನಿಮ್ಮ ಫ್ರೆಂಡ್ಸ್ನೆಲ್ಲ ನೋಡಿರ್ತೀರಾ, ಕನ್ನಡಕ ಹಾಕೊಳ್ಳೋರ್ನ, ನಿಮ್ ಪವರ್ ಎಷ್ಟು ಅಂತ ಕೇಳ್ತಾ ಇರ್ತೀರಾ. ಆ ಪವರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಹೀಗೆ. ಸೊ ನಂದು 0.5 ಪ್ಲಸ್ 0.5 ಮೈನಸ್ 1.25 ಅಂತೆಲ್ಲ ಹೇಳ್ತಾ ಇರ್ತಾರಲ್ವ ನಿಮ್ಮ ಫ್ರೆಂಡ್ಗಳು, ಏನದು ಇದೆ. ದಿಸ್ ಇಸ್ ದಿ ಪವರ್ ಆಫ್ ಲೆನ್ಸ್. ಓಕೆ, ಸೊ ನೀವು ಇದನ್ನ ಕಲ್ತ್ಕೋಬೇಕು. ಇಲ್ಲಿ ನೋಡಿ, ಫೋಕಲ್ ಲೆಂತ್ 0.25 ಮೀಟರ್ ಕೊಟ್ರೆ ಪವರ್ ಎಷ್ಟಿರುತ್ತೆ, ಪವರ್ 4 ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಇದ್ರೆ ಪ್ಲಸ್, ಕಾನ್ಕೇವ್ ಲೆನ್ಸ್ ಇದ್ರೆ ಡಿಪೆಂಡಿಂಗ್ ಅಪಾನ್ ದಿ ಫೋಕಲ್ ಲೆಂತ್. ಕಾನ್ಕೇವ್ ಇತ್ತು ಅಂದ್ರೆ ಮೈನಸ್ ಆಗುತ್ತೆ. ಓಕೆ, ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಏನು, ಕಾನ್ವೆಕ್ಸ್ ಲೆನ್ಸ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಕಾನ್ಕೇವ್ ಲೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ. ಸೊ ಶಾರ್ಟ್ ಸೈಟೆಡ್ನೆಸ್ ಮಯೋಪಿಯಾ ಅಂತೀವಿ, ಲಾಂಗ್ ಸೈಟೆಡ್ನೆಸ್ ಹೈಪರ್ ಮೆಟ್ರೋಪಿಯಾ ಅಂತಾರೆ. ಅವೆರಡಕ್ಕೂ ಕರೆಕ್ಟ್ ಮಾಡಬೇಕು ಅಂದ್ರೆ ಶಾರ್ಟ್ ಸೈಟೆಡ್ನೆಸ್ ಇದ್ದಾಗ ಯಾವ ಲೆನ್ಸ್ ಬಳಸಬೇಕು, ಕಾನ್ವೆಕ್ಸಾ ಕಾನ್ಕೇವಾ. ಲಾಂಗ್ ಸೈಟೆಡ್ನೆಸ್ ಇದ್ದಾಗ ಯಾವ್ದನ್ನ ಬಳಸಬೇಕು, ಕಾನ್ಕೇವಾ ಕಾನ್ವೆಕ್ಸಾ. ಕಮೆಂಟ್ ಮಾಡಿ, ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ನದಿಗಳ ಉದ್ದಕ್ಕೆ ಅನುಗುಣವಾಗಿ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಸೊ ಇದು KE ಅವರು ಕೂಡ ತಪ್ಪು ಮಾಡಿದ್ರು. ಬಿಕಾಸ್ ಇದರಲ್ಲಿ ಆನ್ಸರ್ ಕೀಯಲ್ಲಿ ಐ ಥಿಂಕ್ ಆಪ್ಷನ್ 1 ಕೊಟ್ಟಿದ್ರು, ಬಟ್ ಇಟ್ ವಾಸ್ ರಾಂಗ್. ಆಪ್ಷನ್ 2 ಇಸ್ ಯುವರ್ ರೈಟ್ ಆನ್ಸರ್. ಸೊ ಮೊದಲನೇದಾಗಿ ನೈಲ್ ಬರುತ್ತೆ, ಆಮೇಲೆ ಅಮೆಜಾನ್ ಬರುತ್ತೆ, ಆಮೇಲೆ ಯಾಂಗ್ಸೆ ಬರುತ್ತೆ, ಆಮೇಲೆ ಮಿಸಿಸಿಪಿ ಬರುತ್ತೆ. ಸೊ ಇದು ನಿಮ್ಮ ಸರಿಯಾದ ಆಯ್ಕೆ, ಆಪ್ಷನ್ 2 ಆಯ್ತಾ. ಬಟ್ KE ಅವರು ತಪ್ಪು ಕೊಟ್ಟು ಆಮೇಲೆ ರಿವೈಸ್ಡ್ ಆನ್ಸರ್ ಕೀಯಲ್ಲಿ ಕರೆಕ್ಟ್ ಕೊಟ್ಟಿದ್ರು. ಸೊ ಮೊದಲನೇದಾಗಿ ನೈಲ್ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 6650 ಕಿಲೋಮೀಟರ್ಸ್ ಬರುವಂಥದ್ದು. ಅಂಡ್ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ರಿವರ್ ಕೂಡ ಹೌದು. ವಿಶ್ವದ ಅತ್ಯಂತ ದೊಡ್ಡ ನದಿ ಯಾವ್ದಪ್ಪ ಅಂದ್ರೆ ಅದು ನೈಲ್. ಸೆಕೆಂಡ್ ಅಮೆಜಾನ್ ಬರೋದಲ್ಲಿ ಬ್ರೆಜಿಲ್ ಅಲ್ಲಿ, ಸೌತ್ ಅಮೆರಿಕಾದಲ್ಲಿ, ರೈಟ್. ಇದು 6400 ಕಿಲೋಮೀಟರ್ಗಳ ಉದ್ದವನ್ನ ಇದು ಮಾಡುತ್ತೆ. ನೈಲ್ ಬರುವಂಥದ್ದಲ್ಲಿ ಯಾವ ಖಂಡದಲ್ಲಿ ನೈಲ್ ಬರುತ್ತೆ ಕಮೆಂಟ್ ಮಾಡಿ. ಆಫ್ರಿಕಾದಲ್ಲಿ. ಓಕೆ, ಆಫ್ರಿಕಾ ಖಂಡದಲ್ಲಿ ನೈಲ್ ನಾವು ನೋಡ್ಬೋದು. ಸೌತ್ ಅಮೆರಿಕಾ ಖಂಡದಲ್ಲಿ ಎಸ್ಪೆಷಲಿ ಬ್ರೆಜಿಲ್ ಅನ್ನುವಂತಹ ಕಂಟ್ರಿಯಲ್ಲಿ ಅಮೆಜಾನ್ ಅನ್ನ ನೋಡ್ಬೋದು. ಅಮೆಜಾನ್ ರೈನ್ ಫಾರೆಸ್ಟ್ ಕೂಡ ಫೇಮಸ್ ಇದೆ. ಓಕೆ, ಅಂಡ್ ನ್ಯೂಸ್ ಅಲ್ಲಿ ಕೂಡ ಇದೆ ಅಮೆಜಾನ್ ಫಾರೆಸ್ಟ್. ಸೊ ಎಷ್ಟು ಕಿಲೋಮೀಟರ್ ಇದೆ ಇದು ನಿಮ್ಗೆ ಗೊತ್ತಿರಬೇಕು, 6400 ಕಿಲೋಮೀಟರ್ಸ್. ಆಮೇಲೆ ಯಾಂಗ್ಸೆ ಕಿಯಾಂಗ್ ಅಂತ ಬರುತ್ತೆ, ಆಯ್ತಾ. ಯಾಂಗ್ಸೆ ಕಿಯಾಂಗ್, ಸೊ ದಿಸ್ ಇಸ್ ಇನ್ ಚೈನಾದಲ್ಲಿ ಕಂಡು ಬರುವಂತದ್ದು 6300 ಕಿಲೋಮೀಟರ್ಸ್ ಉದ್ದ. ಹಾಗೆ ಮಿಸಿಸಿಪಿ ಮಿಸೋರಿ 4th ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಆಗಿರುತ್ತೆ. 6275 ಕಿಲೋಮೀಟರ್ಸ್ ಇದರ ಅಳತೆ ಇರುತ್ತೆ, ಆಯ್ತಾ. ಸೊ ಇವಾಗ ಇದರಿಂದ ನೀವೇನ್ ಮಾಡಬೇಕು, ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಭಾರತದ ಅತ್ಯಂತ ಉದ್ದದ ನದಿಯಿಂದ ಚಿಕ್ಕ ನದಿಯವರೆಗೂ ಒಂದು ನೋಟ್ ಮಾಡ್ಕೊಳ್ಳಿ.
ತುಂಬಾ ದೊಡ್ಡದಾದ ನದಿ ಯಾವುದು? ಗಂಗಾ. ದಕ್ಷಿಣ ಗಂಗಾ ಅಂತ ಯಾವ್ದನ್ನು ಕರೀತಾರೆ? ಗೋದಾವರಿ. ಆಯ್ತಾ? ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕಾವೇರಿ ಅಂದ್ರೆ ತಪ್ಪು, ಕೃಷ್ಣ. ಕೃಷ್ಣಾ ನದಿ. ಆಯ್ತಾ? ಸೊ ಕರ್ನಾಟಕದಲ್ಲಿ ಹರಿಯುವಂತಹ, ಬರೀ ಕರ್ನಾಟಕದಲ್ಲಿ ಹರಿಯುವಂಥದ್ದು. ಆಯ್ತಾ? ಆ ತರ ಅನ್ಕೊಂಡ್ರೆ ಬೇರೆ ನದಿ ಬರುತ್ತೆ. ಅದ್ಯಾವ ನದಿ? ಬಟ್ ಕರ್ನಾಟಕದಲ್ಲಿರುವಂತಹ ಅತಿ ಚಿಕ್ಕ ನದಿ ಯಾವುದು? ಭಾರತದಲ್ಲಿ ಇರುವಂತಹ ಅತಿ ಚಿಕ್ಕ ನದಿ ಯಾವುದು? ಮತ್ತೆ ಭಾರತದಲ್ಲಿ ಇನ್ಲ್ಯಾಂಡ್ ಡ್ರೈನೇಜ್ ಆಗುವಂತಹ ಒಂದು ನದಿ ಯಾವುದು? ಓಕೆ, ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಲೂನಿ ರಿವರ್ ಅಂತೀವಿ ರಾಜಸ್ಥಾನಲ್ಲಿ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಈ ಕಾರಣಗಳಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ಕಾರಣದಿಂದ ಭಾರತದಲ್ಲಿ ಹತ್ತಿ ಕೈಗಾರಿಕೆ ಅಭಿವೃದ್ಧಿ ಆಗಿಲ್ಲ, ಅಂದ್ರೆ ಡೆವಲಪ್ ಆಗಿಲ್ಲ ಅಷ್ಟೊಂದು. ಯಾವುದು? ಕಾಟನ್ ಇಂಡಸ್ಟ್ರಿ. ಸ್ಟೇಟ್ಮೆಂಟ್ ಪ್ರಕಾರ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಗಳನ್ನ ನೋಡಿ. ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿಯ ಕೊರತೆ ಮತ್ತು ಕಚ್ಚಾ ಹತ್ತಿಯ ಹೆಚ್ಚಿನ ಬೆಲೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಅಭಿವೃದ್ಧಿ ಹೊಂದಿಲ್ವಾ? ಆಮೇಲೆ ಎರಡನೇ ಸ್ಟೇಟ್ಮೆಂಟ್ ನೋಡಿ. ಹೆಚ್ಚಿನ ಹತ್ತಿ ಗಿರಣಿಗಳು ಹಳೆಯದಾಗಿವೆ, ಜೊತೆಗೆ ಬಳಕೆಯಲ್ಲಿಲ್ಲದ ಹಳೆಯ ಯಂತ್ರೋಪಕರಣಗಳಿಂದ ಕೂಡಿದೆ. ಅನಿಯಮಿತ ಮತ್ತು ಅಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ, ಅಂದ್ರೆ ಎಲೆಕ್ಟ್ರಿಸಿಟಿ ಕರೆಕ್ಟ್ ಆಗಿಲ್ಲ. ಸರ್ಕಾರದ ಪ್ರೋತ್ಸಾಹದ ಕೊರತೆ. ಸೊ ನೋಡಿ, ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಗೌರ್ಮೆಂಟ್ ಬಗ್ಗೆ ಬೈತಾರ? ಡೆಫಿನೆಟ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಡಿ ನ ತಪ್ಪು ಅಂತ ಹಾಕಿದ್ರೆ ಎ ಮತ್ತು ಡಿ ಎಲಿಮಿನೇಷನ್, ಸಿ ಮತ್ತು ಡಿ ಎಲಿಮಿನೇಟ್, ಬಿ ಸಿ ಮತ್ತು ಎ ಬಿ ಸಿ. ಈಗ ಬಿ ಮತ್ತೆ ಸಿ ಕರೆಕ್ಟ್ ಅಂತ ಗೊತ್ತಾಗೋಯ್ತಾ? ನೀವೇನು ಮಾಡ್ತೀರಾ? 50-50 ಬಂದ್ರ ಎರಡನೇ ಆಪ್ಷನ್ ಕರೆಕ್ಟು ಇಲ್ಲ ಮೂರನೇ ಆಪ್ಷನ್ ಕರೆಕ್ಟು? ಹೌದಾ? ಬರೀ ಕಾಮನ್ ಸೆನ್ಸ್. ಏನಪ್ಪ? ಸರ್ಕಾರದ ಪ್ರೋತ್ಸಾಹದ ಕೊರತೆ. ಕಾಟನ್ ಇಂಡಸ್ಟ್ರಿಗೆ ನಾವೇನು ಮಾಡೇ ಇಲ್ವಾ ಗೌರ್ಮೆಂಟ್ ಅವರು? ಆತರ ಹೇಳಿದ್ರೆ ತುಂಬಾ ವಿಪರೀತ ಸ್ಟೇಟ್ಮೆಂಟ್ ಆಗಲ್ವಾ? ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಲ್ವಾ? ಗೌರ್ಮೆಂಟ್ ಅವ್ರು ಏನು ಮಾಡಿಲ್ವಾ ಕಾಟನ್ ಇಂಡಸ್ಟ್ರಿನ ಡೆವಲಪ್ ಮಾಡಬೇಕು ಅಂತ? ಹಂಗೇನಿಲ್ವಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಎಲಿಮಿನೇಟ್ ಆಗುತ್ತೆ. ಸೊ ಆಪ್ಷನ್ ಡಿ ಎಲಿಮಿನೇಟ್ ಆದ್ರೆ ಎರಡು ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಇವಾಗ ನೀವು ನೋಡ್ಬೇಕಾಗಿರೋದು ಬಿ ಮತ್ತು ಸಿ ಎರಡು ಕರೆಕ್ಟ್ ಅಂತ ಗೊತ್ತು. ಆಪ್ಷನ್ ಎ ಮಾತ್ರ ನೋಡ್ಬೇಕು. ಸ್ಟೇಟ್ಮೆಂಟ್ ಎ, ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿಯ ಕೊರತೆ ಮತ್ತು ಕಚ್ಚಾ ಹತ್ತಿಯ ಹೆಚ್ಚಿನ ಬೆಲೆ, ಅಂದ್ರೆ ಹೈ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಾವು ಬೆಳೆಯುವಂತಹ ಕಾಟನ್ ಅಲ್ಲಿ ಜಾಸ್ತಿ ಕ್ವಾಲಿಟಿ ಇರುವಂತೆ, ಜೊತೆಗೆ ಅಂದ್ರೆ ಲಾಂಗ್ ಸ್ಟ್ರಾಂಡೆಡ್ ಕಾಟನ್ ಅಂತ ಕರಿತೀವಿ ನಾವು ಅದನ್ನ. ಸೊ ಲಾಂಗ್ ಸ್ಟ್ರಾಂಡ್ಸ್ ಇಲ್ವಂತೆ, ಜೊತೆಗೆ ರಾ ಮೆಟೀರಿಯಲ್ದು ಕಾಸ್ಟ್ ಜಾಸ್ತಿ ಅಂತೆ. ಕರೆಕ್ಟ್ ಅಲ್ವಾ? ಯಾಕೆ ಅಂತ ಕೇಳಿ. ಬಿಕಾಸ್ ಈಗ ನಾನು ಒಂದು ಇಂಡಸ್ಟ್ರಿ ಓಪನ್ ಮಾಡಬೇಕು, ಬಟ್ಟೆ ಇಂಡಸ್ಟ್ರಿ. ನಾನು ಕಾಟನ್ನ ತಗೊಂಡು ಬಂದು ಕಾಟನ್ಗೆ ಜಾಸ್ತಿ ಬೆಲೆಯನ್ನ ಕೊಟ್ಟು ಇದೆಲ್ಲ ಮಾಡಿ ನಾನು ಸಂಪಾದನೆ ಮಾಡೋ ಹಣಕ್ಕಿಂತ ನಾನು ಒಂದು ಡಿಸೈನರ್ ಅಂಗಡಿ ಇಟ್ಬಿಟ್ರೆ, ಫ್ಯಾಕ್ಟ್ರಿ ಮೇಡು, ಪಾಲಿಮರ್ಸು, ಈ ತರ ಅಂಗಡಿ ಇಟ್ಬಿಟ್ರೆ ನಂಗೆ ಲಾಭ ಜಾಸ್ತಿ. ಸೊ ನಾನು ಯಾವ ಕಡೆ ಹೋಗ್ತೀನಿ? ಕಾಟನ್ ಕಡೆ ಬರ್ತೀನಾ, ಪಾಲಿಮರ್ ಕಡೆ ಹೋಗ್ತೀನಾ, ಅಥವಾ ಸಿಂಥೆಟಿಕ್ ಫೈಬರ್ಸ್ ಕಡೆ ಹೋಗ್ತೀನಾ? ಖಂಡಿತವಾಗ್ಲೂ ನಾನು ಸಿಂಥೆಟಿಕ್ ಫೈಬರ್ಸ್ ಕಡೆ ಹೋಗ್ತೀನಿ. ದಟ್ ಈಸ್ ವೈ ಕಾಟನ್ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇಲ್ಲ ಅಂತ ಹೇಳೋದು, ರೈಟ್? ಸೊ ಹಾಗಾಗಿ ಆಪ್ಷನ್ ಎ ಕೂಡ ಸರಿ ಇರುತ್ತೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ 3 ಆಗಿತ್ತು. ಸೊ ಇಂಗ್ಲಿಷ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ? ದ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. The cotton textile industry in Karnataka has not made much progress due to scarcity of raw cotton, especially long staple cotton and high price of raw cotton. Correct ಇದೆ. Most of the cotton mills are old with obsolete machinery. ಇದು ಕೂಡ ಕರೆಕ್ಟು. ಬಹಳ ಹಳೆಯಾದಂತಹ ಔಟ್ಡೇಟೆಡ್ ಮಷಿನರೀಸ್ ನಾವು ಬಳಸ್ತಾ ಇದ್ವಿ. ಎರಾಟಿಕ್ ಅಂಡ್ ಇನಾಡಿಕ್ವೇಟ್ ಪವರ್ ಸಪ್ಲೈ, ಅದು ಕೂಡ ಕರೆಕ್ಟು. ಪವರ್ ಸಪ್ಲೈ ಚೆನ್ನಾಗಿರ್ಲಿಲ್ಲ. ನಮ್ದು ಪವರ್ ಸಪ್ಲೈ ಅಷ್ಟು ಮಟ್ಟಿಗೆ ಪೂರೈಕೆ ಆಗ್ತಿರ್ಲಿಲ್ಲ. Lack of incentives provided by the government. Againilla, we have provided enough incentives for cotton industries. Okay, so raw material issue, infrastructure issue, energy constraints. So ಯಾರೆಲ್ಲ KS ಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಾ, ಇದು ನೋಡಿ, this can be a possible mains question ಕೂಡ. ಮೇನ್ಸ್ ಕ್ವೆಶನ್. ಸೊ ಕಾಟನ್ ಇಂಡಸ್ಟ್ರಿ ಬಗ್ಗೆ ಒಂದು ವಿವರಣೆಯನ್ನ ಕೊಡಿ ಅಂತ ಕೇಳ್ತಾರೆ ಮೇನ್ಸ್ ಅಲ್ಲಿ. ಅವಾಗ your dimension should be raw materials. ರಾ ಮೆಟೀರಿಯಲ್ಸ್ ಗೆ ಏನ್ ಇಶ್ಯೂ ಇದೆ, what can be done, ಏನ್ ಮಾಡ್ಬೋದು ರಾ ಮೆಟೀರಿಯಲ್ಸ್ ಇಶ್ಯೂನ ಸಮಸ್ಯೆಯನ್ನ ಪರಿಹರಿಸಬೇಕಂದ್ರೆ, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಗಳು ಏನೇನಿದಾವೆ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಾವ್ ಏನೇನ್ ಮಾಡ್ಬೋದು, ಹಾಗೆ ಎನರ್ಜಿ ಕನ್ಸ್ಟ್ರೆಂಟ್ಸ್ ಏನೇನಿದಾವೆ. ಸೊ ಇದೆಲ್ಲ ಸಬ್ ಡೈಮೆನ್ಷನ್ಸ್ ಅಂತ ಕರಿತೀವಿ. ಓಕೆ, ಈ ರೀತಿಯಾಗಿ ನೀವು ಆನ್ಸರ್ ಅನ್ನ ಬರೆದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಕೂಡ.
ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ 2020-25 ತಂತ್ರ ಅಥವಾ ತಂತ್ರಗಳು ಯಾವುದು ಅಥವಾ ಯಾವುವು? ಪ್ರಶ್ನೆ ಸುಲಭವಾಗಿದೆ. ಅಂಡ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಅಡಗಿದೆ. ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಜಾರಿಯಲ್ಲಿತ್ತು ಅಂತ ಕೇಳಿದ್ರೆ 2020ರಿಂದ 2025. ನೋಡಿ, ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಹುಟ್ಟಾಕುವಂತಹ ರೀತಿ ಇದು. ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ, ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಕರ್ನಾಟಕ, ಆಪರೇಟೆಡ್ ಫ್ರಮ್ ವಿಚ್ ಇಯರ್ ಟು ವಿಚ್ ಇಯರ್? 2020 to 2025. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟಾರ್ಟ್ಅಪ್ ಪಾಲಿಸಿ ಅಂತ ಇದೆ, ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ. ಸೊ ಇದು ಕೂಡ ಯಾವ ವರ್ಷದಿಂದ ಯಾವ ವರ್ಷ? ಕಮೆಂಟ್ ಮಾಡಿ. ಸುಸ್ಥಿರ ಮತ್ತು ಸಮಗ್ರ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುವುದು, ವೆರಿ ಜನರಲ್ ಸ್ಟೇಟ್ಮೆಂಟ್. ಸುಸ್ಥಿರ ಮತ್ತು ಸಮಗ್ರ, ಇಂಟಿಗ್ರೇಟೆಡ್ ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು ಅಂತ. ಕೈಗಾರಿಕಾ ಇಂಡಸ್ಟ್ರಿಗಳು ಸಸ್ಟೈನಬಲ್ ಆಗಿ ಡೆವಲಪ್ ಆಗಬೇಕು. ಎಲ್ಲಿ ನೋಡಿದ್ರು ಸುಸ್ಥಿರ ಅಂತ ಕೇಳಿದ್ರೆ ನೋಡಿ ಸರಿ ಅಂತ ಹಾಕ್ಬಿಡಿ ಅಷ್ಟೇ. ಯಾಕಂದ್ರೆ ಗೌರ್ಮೆಂಟ್ ಅವ್ರು ಏನೇ ಮಾಡಿದ್ರು ಇವಾಗ ಅದೊಂದು ಹೆಸರು ಇಡ್ತಾವ್ರೆ, ಸುಸ್ಥಿರ ಅಂತ. ಅದೇನು ಸುಸ್ಥಿರ ಮಾಡ್ತಾ ಇದಾರೋ ನಾವು ನೋಟಿಫಿಕೇಶನ್ ಕಾಯ್ದು ಸುಸ್ಥೆ ಆಗೋಗ್ತಾ ಇದೆ. ಬಟ್ ಅವ್ರು ಸುಸ್ಥಿರ ಅಂತ ಇದಾರೆ ಅಷ್ಟೇ. ಓಕೆ, ಸೊ ಸುಸ್ಥಿರ ಬೆಳವಣಿಗೆ, ಕಣ್ಣು ಮುಚ್ಕೊಂಡು ಹೂ ಅಂತನ್ನಿ. ಬಿಕಾಸ್ ಎಲ್ಲದರಲ್ಲೂ ಸಮಗ್ರ ಮತ್ತು ಸುಸ್ಥಿರ ಅನ್ನುವಂಥದ್ದು ಇರುತ್ತೆ. ಆಯ್ತಾ? ಅಂಡ್ ಇದನ್ನ ಹೇಳ್ಬೇಕಾದ್ರೆ ಸ್ಟಾರ್ಟ್ಅಪ್ ಪಾಲಿಸಿ ಹೇಳಿದೆ ಅಲ್ವಾ, IT ಪಾಲಿಸಿನೂ ಇದೆ. IT ಪಾಲಿಸಿ ಯಾವಾಗ ಅಂತ ಅದು ಕೂಡ ಕಮೆಂಟ್ ಮಾಡಿ, ಯಾವ ವರ್ಷದಿಂದ ಯಾವ ವರ್ಷಕ್ಕೆ IT ಪಾಲಿಸಿ ಮಾಡ್ತಿದ್ದಾರೆ ಅಂತ. MSME ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರಚಾರದತ್ತ ಗಮನ ಹರಿಸುವುದು. MSME ಅನ್ನ ಡೆವಲಪ್ ಮಾಡುವಂಥದ್ದು ಪ್ರತಿ ಇಂಡಸ್ಟ್ರಿ ಪಾಲಿಸಿಯಲ್ಲೂ ಇರಲೇಬೇಕು, ಇದ್ದೇ ಇರ್ತದೆ ಕೂಡ. ಹಾಗೆ ರಾಜ್ಯದ Tier 2 ಮತ್ತು Tier 3 ನಗರಗಳನ್ನು ಆರ್ಥಿಕ ಬೆಳವಣಿಗೆಯ ಇಂಜಿನ್ಗಳಾಗಿ ಉತ್ತೇಜಿಸುವುದು. ಹೌದಲ್ವಾ? ಅದಕ್ಕೋಸ್ಕರ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್, ಬಿಯಾಂಡ್ ಬೆಂಗಳೂರು ಇವೆಲ್ಲ ತಗೊಬಂದಿರೋದು. ಸೊ ಹಾಗಾಗಿ ಆಪ್ಷನ್ ಸಿ ಕೂಡ ತಪ್ಪು, ಕರೆಕ್ಟು. ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು. ಡು ಯು ಥಿಂಕ್ ದಿಸ್ ವಿಲ್ ಬಿ ರೈಟ್? 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾದ್ರೂ ಇರುತ್ತಾ? ಸೊ ಇದ್ರ ನೀತಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು. ಯಾರಾದ್ರೂ ಡಿಸ್ಕರೇಜ್ ಮಾಡ್ತಾರಾ? ನೀನ್ ಬೆಳೀತಾ ಇದೆಯಾ ಅಂದ್ರೆ, ಒಂದು ದೊಡ್ಡ ಕೈಗಾರಿಕೆ ಬೆಳೀತಾ ಇದೆ ಅಂತ ಅಂದ್ರೆ ಅದು ಇಲ್ಲಪ್ಪ ನೀನ್ ಬೆಳಿಬೇಡ, ನಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರ ಯಾವ್ದಾದ್ರು ಒಂದು ಪಾಲಿಸಿ? ಖಂಡಿತವಾಗ್ಲೂ ಇಲ್ಲ. ಆಪ್ಷನ್ ಡಿ ರಾಂಗು. ಸೊ ಎಲ್ಲಿದೆ ಆಪ್ಷನ್ ಡಿ ಮಾತ್ರ ಅನ್ನುವಂಥದ್ದು ತಪ್ಪು. ಸೊ ಆನ್ಸರ್ ಏನಿರುತ್ತೆ? ಆಬ್ವಿಯಸ್ಲಿ ಆಪ್ಷನ್ 3 ಇರುತ್ತೆ, ABC, ರೈಟ್? ಸೊ ಮುಂದಿನ ಪ್ರಶ್ನೆಗೆ ಹೋದ್ರೆ, ಸೊ ಇಂಗ್ಲಿಷ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ? ಪ್ರಮೋಟ್ ಸಸ್ಟೈನಬಲ್ ಅಂಡ್ ಇನ್ಕ್ಲೂಸಿವ್ ಇಂಡಸ್ಟ್ರಿಯಲ್ ಗ್ರೋತ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಫೋಕಸ್ ಆನ್ ಡೆವಲಪ್ಮೆಂಟ್ ಅಂಡ್ ಪ್ರಮೋಷನ್ ಆಫ್ MSME ಸೆಕ್ಟರ್, ಬೋತ್ ಆರ್ ಜನರಲ್ ಸ್ಟೇಟ್ಮೆಂಟ್ಸ್, A ಮತ್ತು B. ಕಣ್ಮುಚ್ಕೊಂಡು ಆನ್ಸರ್ ಕರೆಕ್ಟ್ ಅಂತ ಹಾಕ್ಬೋದು. ಯಾಕಂದ್ರೆ ಈಗ ನೋಡಿ, ನಮ್ಮ ಕರ್ನಾಟಕನೇ ತಗೊಳ್ಳಿ, ಇಂಡಿಯಾನೇ ತಗೊಳ್ಳಿ, ನಮ್ಮಲ್ಲಿ ಜಾಸ್ತಿ ಇಂಡಸ್ಟ್ರೀಸ್ ಇರೋದೇ MSME ಸೆಕ್ಟರ್. ಆಯ್ತಾ? MSME ಸೆಕ್ಟರ್ ಉದ್ಧಾರ ಆದ್ರೆ ನಾವು ಉದ್ಧಾರ ಆಗೋದು ಆಸ್ ಅ ಸ್ಟೇಟ್. ಸೊ MSME ಸೆಕ್ಟರ್ನ ಉದ್ಧಾರ ಮಾಡಿದ್ರೆ ಕರ್ನಾಟಕ ಉದ್ಧಾರ ಆಗುತ್ತೆ. MSME ಸೆಕ್ಟರ್ನ ಉದ್ಧಾರ ಮಾಡಿದ್ರೆ ಇಂಡಿಯಾ ಉದ್ಧಾರ ಆಗುತ್ತೆ. ಆ ಥರನೇ ಇರುವಂಥದ್ದು ಪರಿಸ್ಥಿತಿ. ಯಾಕಂದ್ರೆ ಜಾಸ್ತಿ ಇರೋದೇ MSME, ನಮಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದೇ MSME. ಸೊ ಹಾಗಾಗಿ ನನ್ಗೆ ಏನೇ ಲಾಭ ಆಗ್ಬೇಕಂತಂದ್ರೂ MSMEನ ಉತ್ತೇಜಿಸ್ಬೇಕು. ಅವ್ರು ಬೆಳೆದ್ರೆ ನಾವು ಬೆಳೆದಂಗೆ ಅಂತ. ಸೊ ಹಾಗಾಗಿ MSME ಕರೆಕ್ಟ್ ಇರುತ್ತೆ. ಹಾಗೆ ಆಪ್ಷನ್ ಎ ನೋಡಿ, ಪ್ರಮೋಟ್ ಸಸ್ಟೈನಬಲ್ ಅಂಡ್ ಇನ್ಕ್ಲೂಸಿವ್ ಇಂಡಸ್ಟ್ರಿಯಲ್ ಗ್ರೋತ್, ಆಲ್ವೇಸ್ ರೈಟ್. ಸೊ ಇನ್ಕ್ಲೂಸಿವ್ ಅಂತ ಬಂತು ಅಥವಾ ಸಸ್ಟೈನಬಲ್ ಅಂತ ಬಂತು ಅಂದ್ರೆ ಕಣ್ಮುಚ್ಕೊಂಡು ಆನ್ಸರ್ ಹಾಕಿ ಕರೆಕ್ಟ್ ಅಂತ. ಸೊ ಆಪ್ಷನ್ ಏನು? ಆಪ್ಷನ್ 3, ABC ವಿಲ್ ಬಿ ಯುವರ್ ರೈಟ್ ಆನ್ಸರ್. ಸೊ MSME ಸೆಕ್ಟರ್ ಡೆವಲಪ್ಮೆಂಟ್, ಅದಕ್ಕೆ ಏನೇನು ಮಾಡ್ತಾ ಇದ್ದಾರೆ? ಪಾಲಿಸಿ ಫೋಕಸ್ ಮಾಡ್ತಾ ಇದ್ದಾರೆ, ಸಪೋರ್ಟಿವ್ ಮೆಷರ್ಸ್ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ರಿಬೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ, ಹಾಗೆ ಕೆಲವೊಂದು ಇನ್ಸೆಂಟಿವ್ಸ್, ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ಸ್, PLI ಸ್ಕೀಮ್ ಅಂತ ಮಾಡ್ತಿದ್ದಾರೆ. ಬಹಳಷ್ಟು ಇದು ಮಾಡ್ತಾ ಇದ್ದಾರೆ MSME ಸೆಕ್ಟರ್ ಅನ್ನ ಡೆವಲಪ್ ಮಾಡೋದಕ್ಕೆ. ಆಮೇಲೆ ಫೈನಾನ್ಷಿಯಲ್ ಏಡ್ಸ್ ಕೊಡ್ತಾ ಇದ್ದಾರೆ, ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ರೀಜನಲ್ ಡಿಸೆಂಟ್ರಲೈಸೇಷನ್, Tier 2 ಮತ್ತೆ Tier 3 ಸಿಟೀಸ್ನ ಡೆವಲಪ್ ಮಾಡಬೇಕು ಅಂತ ಬಿಯಾಂಡ್ ಬೆಂಗಳೂರು ಅಂತ ಬಂತು ಅಲ್ವಾ? ಹಾಗೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಬಂತು, ಹುಬ್ಳಿ ಧಾರವಾಡ ಅನ್ನ ಮಾಡ್ತಾ ಇದ್ದಾರೆ, ಹುಬ್ಳಿ ಧಾರವಾಡ, ಬೆಳಗಾವಿ, ಮೈಸೂರು. ಸೊ ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಆಲ್ಟರ್ನೇಟಿವ್ಸ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ನೋಡಿ, ಮಂಗಳೂರು ಇದೆ, ಮೈಸೂರು ಇದೆ, ಹುಬ್ಳಿ, ಬೆಳಗಾವಿ. ಸೊ ಇದೆಲ್ಲ ಇದಾಗುತ್ತೆ. ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಏನ್ ಮಾಡ್ತಾ ಇದ್ದಾರೆ? ನಾವು ಅತಿ ಹೆಚ್ಚು ಸೋಲಾರ್ ಪವರ್ ಅನ್ನ ಯೂಸ್ ಮಾಡ್ಕೋಬೇಕು ಅಂತ ಮಾಡ್ತಾ ಇದೀವಿ. ಹಾಗೆ ಇನ್ಕ್ಲೂಸಿವ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಹಲವಾರು
ಪಾಲಿಸೀಸ್ಗಳು ಬಂದಿದ್ದಾವೆ, ಹಲವಾರು ನಿಯಮಗಳು ಬಂದಿದ್ದಾವೆ, ಕ್ಯಾಶ್ಲೆಸ್ ಮಾಡ್ತಾ ಇದ್ದಾರೆ ಎಲ್ಲಾನು. ಹಾಗೆ ಎಷ್ಟೊಂದು ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ. ಸ್ಟ್ರೀಟ್ ವೆಂಡರ್ಸ್ಗಾಗಿರ್ಬೋದು, ತಳ್ಳೋ ವ್ಯಾಪಾರಿಗಳಿಗೆ, ಇವ್ರಿಗೆಲ್ಲ ಜಾಸ್ತಿ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದೀವಿ ಇನ್ಕ್ಲೂಸಿವ್ನೆಸ್ನ ಜಾಸ್ತಿ ಮಾಡೋದಕ್ಕೆ. ಹಾಗೆ ಮುಂದಿನ ಪ್ರಶ್ನೆ ತುಂಬಾ ವೆರಿ ಡೈರೆಕ್ಟ್. ಇಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಏರಿಯಾಸ್ ಆಫ್ ಕರ್ನಾಟಕದಲ್ಲಿ ಅತಿ ದೊಡ್ಡದಾದ ಇಂಡಸ್ಟ್ರಿಯಲ್ ಏರಿಯಾ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಪೀಣ್ಯ. ಆಯ್ತಾ? ಇದರಲ್ಲಿ ಅಷ್ಟು ಒಂಥರ ಬೌನ್ಸರ್ ಅಂತಾನೆ ಹೇಳ್ಬೋದು. ಇದು ಯಾರಿಗೂ ಗೊತ್ತಿರಲ್ಲ, ಅಂದ್ರೆ ಇದೆಷ್ಟಿರುತ್ತೆ ಅದೆಷ್ಟಿರುತ್ತೆ ಅಂತ ಒಂದು ಅಂದಾಜ್ ಮೇಲೆ ಹಾಕ್ಬೇಕಷ್ಟೇ. ಈ ನನ್ನ ಕೇಳೋದಾದ್ರೆ ಇಂತಹ ಪ್ರಶ್ನೆಗಳು ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡಿ. ಇವಾಗ ಕ್ವೆಶನ್ ಅನ್ನ ನೋಡ್ಬಿಟ್ಟು ನಾನು ಸರ್ಚ್ ಮಾಡ್ಬಿಟ್ಟು ಇದ್ರಲ್ಲಿ ಯಾವ್ದು ಜಾಸ್ತಿ ಅಂತ ಹೇಳ್ಬಿಡ್ಬೋದು. ಬಟ್ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ನಾನು ಇದನ್ನ ಗೆಸ್ಸು ಮಾಡೋಕ್ಕಾಗಲ್ಲ. ಗೊತ್ತಿದ್ರೆ ಗೊತ್ತಿತ್ತು, ಇಲ್ಲಾಂದ್ರೆ ಇಲ್ಲ. ಅಂಡ್ ಇಂತಹ ಪ್ರಶ್ನೆಗಳು ನಾಟ್ ಎಚ್ ವೈ ಟಿ ಎಲ್ಲ ಏನೂ ಹೆಲ್ಪ್ ಆಗಲ್ಲ. ಯಾಕಂದ್ರೆ ಇದು ಗೊತ್ತಿರಲ್ಲ, ಇದನ್ನ ಓದ್ಬೇಕು ಅಂತಾನು ಗೊತ್ತಿರಲ್ಲ. ಕ್ವೆಶನ್ ಬಂದ್ಮೇಲೆ ಗೊತ್ತಾಗ್ಬೇಕಷ್ಟೇ ಇದು ಒಂದು ಕೇಳಿದ್ದಾರೆ ಪ್ರಶ್ನೆ ಅಂತ. ಓಕೆ, ಸೊ ಇಟ್ಸ್ ಓಕೆ. ಅಕಸ್ಮಾತ್ ಏನಾದ್ರು ನಿಮ್ಗೆ ಗೊತ್ತಿರ್ಲಿಲ್ಲ, ನಾನು ಇದನ್ನ ಮಾಡಿಲ್ಲ ಅಂತಂದ್ರು ಇಟ್ ಈಸ್ ಓಕೆ, ರೈಟ್? ಸೊ ಲಾರ್ಜೆಸ್ಟ್ ಕರ್ನಾಟಕದಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಈವನ್ ಇನ್ ಏಷ್ಯಾ ಇದನ್ನೇ ಲಾರ್ಜೆಸ್ಟ್ ಅಂತ ಕೂಡ ಕರೀತಾರೆ. ಆಯ್ತಾ? ನೆಕ್ಸ್ಟ್, ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಎಂದು ಕರೆಯುತ್ತಾರೆ? ಅಗೇನ್ ಸೈನ್ಸ್ ಅಲ್ಲಿ ನಿಮ್ಗೆ ಹ್ಯೂಮನ್ ಬ್ರೈನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಹ್ಯೂಮನ್ ಬ್ರೈನ್ ಅಲ್ಲಿ ಯಾವ್ಯಾವೆಲ್ಲ ಪಾರ್ಟ್ಸ್ಗಳು ಬರುತ್ತೆ, ಯಾವ್ಯಾವ ಪಾರ್ಟ್ಸ್ ಯಾವ್ಯಾವ್ದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಯಾವ್ಯಾವ ಪಾರ್ಟ್ಸ್ಗಳು ಏನೇನ್ ಕೆಲಸವನ್ನ ಮಾಡುತ್ತೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ಓದಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಅನುಮಸ್ತಿಷ್ಕ, ಪಾನ್ಸ್, ಮಹಾಮಸ್ತಿಷ್ಕ, ಮಣಿಶಿರ ಅಂದ್ರೆ ಸೆರೆಬೆಲಮ್, ಪಾನ್ಸ್, ಸೆರೆಬ್ರಮ್, ಮೆಡ್ಯೂಲಾ. ಆಯ್ತಾ? ಈ 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ? ಕಾನ್ಶಿಯಸ್ನೆಸ್ಗೆ, ಲೊಕೇಶನ್ ಆಫ್ ಕಾನ್ಶಿಯಸ್ನೆಸ್ಗೆ. ಸೊ ನಾನು ಪ್ರಜ್ಞೆಯಲ್ಲಿ ಇರಬೇಕು ಅಂತ ಅಂದ್ರೆ ನನ್ನಲ್ಲಿ ಯಾವ ಪಾರ್ಟ್ ಚೆನ್ನಾಗಿರ್ಬೇಕು ಅಂತ ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ಹ್ಯೂಮನ್ ಬ್ರೈನ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು, ಸೆರೆಬ್ರಮ್ ಅಂತ ಇರುತ್ತೆ, ಹಾಗೆ ಸೆರೆಬೆಲ್ಲಮ್ ಅಂತ ಇರುತ್ತೆ, ಮೆಡ್ಯುಲಾ ಒಬ್ಲಾಂಗೇಟಾ ಅಂತ ಇರುತ್ತೆ, ಮತ್ತು ಪಾನ್ಸ್ ಅಂತ ಇರುತ್ತೆ. 4 ಭಾಗಗಳಾಗಿ ಇರ್ತವೆ. ಆಯ್ತಾ? ಈ 4 ಭಾಗಗಳು ಮೆಡ್ಯುಲಾ ಒಬ್ಲಾಂಗೇಟಾ, ಸೆರೆಬ್ರಮ್, ಸೆರೆಬೆಲ್ಲಮ್ ಅನ್ನುವಂತಹ ಮತ್ತು ಪಾನ್ಸ್, ಈ 4 ಪಾರ್ಟ್ಸ್ಗಳು ಇರ್ತವೆ. ಪ್ರಜ್ಞೆಯನ್ನ ಇಡುವಂಥದ್ದು ಸೆರೆಬ್ರಮ್. ಆಯ್ತಾ? ಸೆರೆಬ್ರಮ್ ಅನ್ನುವಂಥದ್ದು ಪ್ರಜ್ಞೆಗೆ, ನಾನೇನಾದ್ರೂ ಕೋಮಾದಲ್ಲಿಲ್ಲ, ನಾನು ಪ್ರಜ್ಞೆಗಿದ್ದೀನಿ ಅಂದ್ರೆ ನಾನು ನಿಮ್ಮನ್ನ ನೋಡ್ಬೋದು, ನಾನು ಟಚ್ ಫೀಲ್ ಮಾಡ್ಬೋದು, ಯಾರಾದ್ರೂ ಗಿಂಡಿದ್ರೆ ನಂಗೆ ನೋವಾಗುತ್ತೆ, ಹೌದಲ್ವಾ? ಸೊ ಇದೆಲ್ಲ ಯಾಕೆ ನಾನು ಪ್ರಜ್ಞೆಯಲ್ಲಿ ಇರಕ್ಕೆ ಅನುವು ಮಾಡಿಕೊಡುವಂತಹ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಅದು ಸೆರೆಬ್ರಮ್. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೊಕೇಶನ್ ಆಫ್ ಕಾನ್ಶಿಯಸ್ನೆಸ್. ಒಂದ್ ವೇಳೆ ಸೆರೆಬ್ರಮ್ಗೆ ಹೇಟ್ ಬಿತ್ತು ಅಂದ್ರೆ ನನ್ಗೆ ಏನಿರಲ್ಲ, ಪ್ರಜ್ಞೆ ಇರಲ್ಲ. ಓಕೆ, ಸೊ ಇದು ಈ ತರನು ಕೇಳ್ಬೋದು ಪ್ರಶ್ನೆ. ಸೊ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿ ಪ್ರಜ್ಞೆಯನ್ನ ತಪ್ಪಿರ್ತಾನೆ ಅವನು, ಹಾಗಾದ್ರೆ ಯಾವ ಪಾರ್ಟ್ ಡ್ಯಾಮೇಜ್ ಆಗಿರುತ್ತೆ? ಒಬ್ಬ ವ್ಯಕ್ತಿ ಕೋಮಾದಲ್ಲಿದ್ದಾನೆ ಅಂತಂದ್ರೆ ಯಾವ ಮೆದುಳಿನ ಭಾಗ ವರ್ಕ್ ಆಗ್ತಿರಲ್ಲ, ಅಥವಾ ಯಾವ ಮೆದುಳಿನ ಭಾಗಕ್ಕೆ ಏಟ್ ಬಿದ್ದಿರುತ್ತೆ ಅಂತಂದ್ರೆ ಅದು ಸೆರೆಬ್ರಮ್. ಓಕೆ, ಎಸ್. ಈ ಮೆಡ್ಯುಲಾ ಒಬ್ಲಾಂಗೇಟಾ ಎಲ್ಲ ಏನ್ ಮಾಡುತ್ತೆ? ಮೆಡ್ಯುಲಾ ಒಬ್ಲಾಂಗೇಟಾ ಇನ್ವಾಲಂಟರಿ ಆಕ್ಷನ್ಸ್ಗಳನ್ನ, ಅಂದ್ರೆ ಹಾರ್ಟ್ ಬೀಟ್ ಆಗೋದು, ನಾನು ಹೊಡಿಯಪ್ಪ ಅಂದ್ರೆ ಮಾತ್ರ ಹಾರ್ಟ್ ಬೀಟ್ ಆಗಲ್ಲ, ಅದ್ರ ಪಾಡಿಗೆ ಅದು ಹೊಡ್ಕೋತಾ ಇರುತ್ತೆ, ಹೌದಲ್ವಾ? ಹಾರ್ಟ್ ಬೀಟ್ ಆಗೋದು ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಾ ಇರುತ್ತೆ. ಇಟ್ ಈಸ್ ಇನ್ವಾಲಂಟರಿ ಮೋಷನ್ಸ್ ಅಂತ ಕರಿತೀವಿ. ನಾನು ಹೇಳಿದ್ರು ಮಾಡಲ್ಲ, ಹೇಳಿದ್ರು ಮಾಡುತ್ತೆ, ಹೇಳಿಲ್ಲ ಅಂದ್ರೂ ಮಾಡುತ್ತೆ, ಅದ್ರ ಪಾಡಿಗೆ ಅದು ಮಾಡ್ತಾ ಇರುತ್ತೆ. ಹಾಗೆ ಉಸಿರಾಡೋದು, ಆಯ್ತಾ? ಇಟ್ ಈಸ್ ಇನ್ವಾಲಂಟರಿ. ನಾನು ಮಲಗಿದಾಗೂ ಕೂಡ ನಾನು ಉಸಿರಾಡ್ತಾ ಇರ್ತೀನಿ, ಇಟ್ ಈಸ್ ಇನ್ವಾಲಂಟರಿ. ಇದನ್ನೆಲ್ಲ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಮೆಡ್ಯುಲಾ ಒಬ್ಲಾಂಗೇಟಾ ರೆಗ್ಯುಲೇಟ್ ಮಾಡುತ್ತೆ ಇನ್ವಾಲಂಟರಿ ಆಕ್ಷನ್ಗಳನ್ನ. ಹಾಗೆ ಬ್ರೀತಿಂಗ್ ರೇಟು, ಹಾರ್ಟ್ ರೇಟು, ಬ್ಲಡ್ ಪ್ರೆಷರು, ಇದನ್ನೆಲ್ಲ ಯಾವ್ದು ಇದು ಮಾಡೋದು? ಮೆಡ್ಯುಲಾ ಒಬ್ಲಾಂಗೇಟಾ. ಆಯ್ತಾ? ಹೈಯರ್ ಬ್ರೈನ್ ಫಂಕ್ಷನ್ಸ್, ಥಾಟ್ಸು, ಆಕ್ಷನ್ನು, ಕಾನ್ಶಿಯಸ್ನೆಸ್ಸು, ಮೆಮೊರಿ, ಮಾತು, ಹಾಗೆ ರೀಸನಿಂಗ್ ಅಂದ್ರೆ ಏನಾದ್ರು ಯೋಚನೆ ಮಾಡ್ತೀನಲ್ವಾ, ಏನ್ ಪ್ರಶ್ನೆಯನ್ನ ಕೇಳಿ ನಾನು ಯಾವ ತರ ಯೋಚನೆ ಮಾಡಬೇಕು, ನಾನು ಯಾವ ತರ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು, ಇದೆಲ್ಲ ರೀಸನಿಂಗ್ ಮಾಡುವಂಥದ್ದು ಕೂಡ ಸೆರೆಬ್ರಮ್ನ ಕೆಲಸ. ಓಕೆ,
cerebrum will do. What will cerebellum do? Cerebellum ಏನು ಮಾಡುತ್ತೆ? ಕಂಟ್ರೋಲ್ ಪೋಸ್ಚರ್. ನಾನು ಇವಾಗ ಹಿಂಗೆ ಸ್ಟ್ರೇಟ್ ಆಗಿ ನಿಂತ್ಕೋಬೇಕು, ಇದೇ ತರ ನೋಡಬೇಕು, ಕ್ಯಾಮ್ರಾವನ್ನೇ ನೋಡಬೇಕು, ಬರಿಬೇಕಾದ್ರೆ ಬೋರ್ಡ್ ಮೇಲೆ ಬರೀಬೇಕು, ಇದನ್ನೆಲ್ಲ ಹೇಳ್ಕೊಡೋದು ಯಾರು? ಸೆರೆಬೆಲ್ಲಮ್. ಅಕಸ್ಮಾತ್ ನಾವೇನಾದ್ರೂ ಆಲ್ಕೋಹಾಲ್ ಕುಡಿದಾಗ, ಡ್ರಿಂಕ್ಸ್ ಮಾಡ್ತಾರಲ್ವಾ, ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ಅವಾಗ ಫುಲ್ಲು ತೂರಾಟ ಎಲ್ಲ ಮಾಡ್ತಾ ಇರ್ತೀರಲ್ಲ, ಯಾಕೆ? ಬಿಕಾಸ್ ಸೆರೆಬೆಲ್ಲಮ್ಗೆ ಅಫೆಕ್ಟ್ ಮಾಡುತ್ತದೆ. ಆ ಆಲ್ಕೋಹಾಲು, ಆ ನಶೆ ಅಂತ ಏನಂತೀರಾ, ಅದು ಸೆರೆಬೆಲ್ಲಮ್ಗೆ ತಗಲುತ್ತೆ. ಆವಾಗ ನಿಮ್ಮ ಪೋಸ್ಚರ್ ಆ ಕಡೆ ಈ ಕಡೆ ಆಗೋದು. ಆಯ್ತಾ? ಸೊ ತೂರಾಡ್ಕೊಂಡೆಲ್ಲ ಹೋಗ್ತಾರಲ್ಲ, ಯಾಕೆ? ಬಿಕಾಸ್ ಸೆರೆಬೆಲ್ಲಮ್ ಇದಾಗಿರುತ್ತೆ. ಬ್ಯಾಲೆನ್ಸ್ ಪೋಸ್ಚರ್ ಅದೆಲ್ಲ ಸೆರೆಬೆಲ್ಲಮ್ ನೋಡುತ್ತೆ. ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ, ಇನ್ಕರೆಕ್ಟ್ ಪೇರ್ ಅನ್ನ ನಾವು ನೋಡ್ಬೇಕಾಗಿರುತ್ತೆ, ಚೂಸ್ ಮಾಡಬೇಕಾಗಿರುತ್ತೆ. ಸೆಲೆಕ್ಟ್ ದಿ ಇನ್ಕರೆಕ್ಟ್ ಮ್ಯಾಚ್. ರೈನೋ ವೈರಸ್, ಕಾಮನ್ ಕೋಲ್ಡ್, ಪ್ಲಾಸ್ಮೋಡಿಯಂ, ನ್ಯೂಮೋನಿಯಾ, ಎಂಟಮೀಬಾ, ಅಮೀಬಿಯಾಸಿಸ್, ಟ್ರೈಕೋಫೈಟಾನ್, ರಿಂಗ್ ವರ್ಮ್. ಸೊ ನೋಡಿ, ಒಂದು ಆಪ್ಷನ್ ಅಂತೂ ನಾನು ಎಲಿಮಿನೇಟ್ ಮಾಡ್ಬೋದು. ಯಾವ್ದಪ್ಪ ಅಂತಂದ್ರೆ ನೋಡಿ, ಅಮೀಬಾ, ಅಮೀಬಿಯಾಸಿಸ್, ಇದು ಕರೆಕ್ಟ್ ಆಗೇ ಇರುತ್ತೆ. ಸೊ ಆಪ್ಷನ್ 3 ಕರೆಕ್ಟ್ ಇರುತ್ತೆ. ಬಟ್ ಇಲ್ಲಿ ಇನ್ಕರೆಕ್ಟ್ ಕೇಳಿದರೆ. ಹಾಗೆ ನಿಮ್ಗೆ ಕಾಮನ್ ಕೋಲ್ಡ್ ಓದಿರ್ತೀರಾ, ಓದಿಲ್ಲ ಅಂತಂದ್ರೆ ಓದ್ಲೇಬೇಕು. ಬಿಕಾಸ್ ಕಾಮನ್ ಕೋಲ್ಡ್ ಇಸ್ ವೆರಿ ಕಾಮನ್. ಯು ಶುಡ್ ಬಿ ನೋಯಿಂಗ್ ಕಾಮನ್ ಥಿಂಗ್ಸ್ ಅಲ್ವಾ, ಅದೇ ಕಾಮನ್ ಸೆನ್ಸು. ಸೊ ಕಾಮನ್ ಕೋಲ್ಡ್, ರೈನೋ ವೈರಸ್ ಅನ್ನುವಂಥದ್ದು ಕೂಡ ಕರೆಕ್ಟೇ ಇರುತ್ತೆ. ಟ್ರೈಕೋಫೈಟಾನ್ ಇಸ್ ರಿಂಗ್ ವರ್ಮ್, ಇದು ಕರೆಕ್ಟೇ. ಸೊ ಚರ್ಮದ ರೋಗ, ಯಾರು ಅಂದ್ರೆ ಚರ್ಮದ ರೋಗ ನೋಡಿರ್ತೀರಾ, ಈ ತರ ರಿಂಗ್ ಆಗಿರುತ್ತೆ. ಈ ತರ ರಿಂಗ್ ಅಲ್ಲಿ ಗಾಯಗಳಾಗಿರುವಂಥದ್ದು, ಆ ತರ ಆಗಿದ್ರೆ ಅದು ರಿಂಗ್ ವರ್ಮ್ ಅಂತ ಅಂತಾರೆ. ಟ್ರೈಕೋಫೈಟಾನ್ ಫಾರ್ಮ್ ಮಾಡುವಂಥದ್ದು. ಪ್ಲಾಸ್ಮೋಡಿಯಂ ಅನ್ನುವಂಥದ್ದು ಒಂದು ಆರ್ಗ್ಯಾನಿಸಮು. ಇಟ್ ವಿಲ್ ನಾಟ್ ಕಾಸ್ ನ್ಯೂಮೋನಿಯಾ. ನ್ಯೂಮೋನಿಯಾ ಆಗುವಂಥದ್ದು ಬ್ಯಾಕ್ಟೀರಿಯಾದಿಂದ, ಮೈಕೋಬ್ಯಾಕ್ಟೀರಿಯಂ ನ್ಯೂಮೋನಿಯೆ ಅಂತ, ಅಥವಾ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಅಂತ ಅಂತೀವಿ. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಏನ್ ಮಾಡುತ್ತೆ? ನ್ಯೂಮೋನಿಯಾವನ್ನ ಕಾಸ್ ಮಾಡುತ್ತೆ, ನಾಟ್ ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಮಾಡಲ್ಲ. ಓಕೆ, ಸೊ ಇಲ್ಲಿ ನೋಡಿದ್ರೆ ಪ್ಲಾಸ್ಮೋಡಿಯಂ ವಿಲ್ ನಾಟ್ ಕಾಸ್ ನ್ಯೂಮೋನಿಯಾ. ನ್ಯೂಮೋನಿಯಾ ಇಸ್ ಕಾಸ್ಡ್ ಬೈ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ. ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಕಾಸ್ ಮಾಡುವಂಥದ್ದು ಏನು? ನ್ಯೂಮೋನಿಯಾ ಅನ್ನ. ನ್ಯೂಮೋನಿಯಾ ಅಂದ್ರೆ ಏನು ಸರ್? ಲಂಗ್ಸ್ ನಲ್ಲಿ ನೀರು ತುಂಬಿಕೊಳ್ಳುವಂಥದ್ದು. ಆಯ್ತಾ? ಲಂಗ್ಸ್ ನಲ್ಲಿ ನೀರು ತುಂಬಿಕೊಳ್ಳುವಂಥದ್ದನ್ನ ನ್ಯೂಮೋನಿಯಾ ಅಂತ ಕರಿತೀವಿ. ಇದು ಯಾವ್ದ್ರಿಂದ ಆಗೋದು? ಇಟ್ ಇಸ್ ಕಾಸ್ಡ್ ಬೈ ಅ ಬ್ಯಾಕ್ಟೀರಿಯಾ. ಸೊ ಇನ್ನೊಂದು HYT ಇದರಲ್ಲಿ ಏನಪ್ಪ HYT ಅಂತ ಅಂದ್ರೆ, ಆರ್ಗ್ಯಾನಿಸಮ್, ಡಿಸೀಸ್ ಅಂಡ್ HYT. ಆಯ್ತಾ? ಎಷ್ಟೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಟ್ಯೂಬರ್ಕ್ಯುಲೋಸಿಸ್, ಟಿಬಿಯನ್ನ ಕಾಸ್ ಮಾಡುವಂಥದ್ದು ಏನು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥದ್ದು ಟಿಬಿಯನ್ನ ಕಾಸ್ ಮಾಡುತ್ತೆ. ಲೆಪ್ರಸಿ ಯಾವುದು? ಲೆಪ್ರಸಿಗೆ ಯಾವುದು ಕಾರಣ? ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಬರುತ್ತೆ. ಆಯ್ತಾ? ಆಮೇಲೆ ಟ್ರೈಕೋಫೈಟಾನ್ ಯಾವ್ದು? ರಿಂಗ್ ವರ್ಮ್ದು. ಓಕೆ, ನ್ಯೂಮೋನಿಯಾ ಕಾಸ್ ಮಾಡೋದು ಯಾವುದು? ನ್ಯೂಮೋನಿಯಾ ಇಸ್ ಕಾಸ್ ಬೈ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ. ಆಮೇಲೆ ರೈನೋ ವೈರಸ್ ಕಾಸಸ್ ಎನ್ನ? ಕಾಮನ್ ಕೋಲ್ಡ್. ಆಮೇಲೆ ಎಂಟಮೀಬಾ ಕಾಸಸ್ ಅಮೀಬಿಯಾಸಿಸ್. ಇದೆಲ್ಲ ನೀವು ಏನ್ ಮಾಡಬೇಕು? ಒಂದು ಟೇಬಲ್ ಅನ್ನ ಮಾಡಿ ಇದನ್ನ ಪದೇ ರಿವೈಸ್ ಮಾಡ್ತಿದ್ದಾಗ ಏನಾಗುತ್ತೆ? ಎಕ್ಸಾಮ್ ಅಲ್ಲಿ ಕೇಳಿದಾಗ ಈಸಿಯಾಗಿ ಉತ್ತರ ಕೊಡ್ತೀವಿ. ಅಂಡ್ ಮಾಡೋದ್ರಿಂದ ಬಹಳ ಉಪಯೋಗ ಇದೆ. ಈ ಒಂದು ಟೇಬಲ್ ಮಾಡೋದ್ರಿಂದ ಬಹಳ ಉಪಯೋಗ ಇರುತ್ತೆ. ಯಾಕಂದ್ರೆ ಇಟ್ ಈಸ್ ಅನ್ HYT. ಎಷ್ಟೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಯಾವ ಡಿಸೀಸು ಯಾವ ಆರ್ಗ್ಯಾನಿಸಮ್ ಇಂದ ಕಾಸ್ ಆಗ್ತಿದೆ ಅಂತ. ಮುಂದಿನ ಪ್ರಶ್ನೆ ನೋಡಿ. ಬಂಗಾರದ ಅಕ್ಕಿ, ಗೋಲ್ಡನ್ ರೈಸ್, ಇದು ತಳೀಯವಾಗಿ ಮಾರ್ಪಡಿಸಿದ ಒಂದು ಸಸ್ಯವಾಗಿದ್ದು ಇದನ್ನು ವಿಟಮಿನ್ ಎ ಅಂಶವನ್ನು ಸಮೃದ್ಧಗೊಳಿಸಲು ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಎರಡನೇ ಹೇಳಿಕೆ, ಮೊಟ್ಟ ಮೊದಲ ಕಲಾಂತರಿ ಹಸು ರೋಸಿ
α1 ಆಂಟಿಟ್ರಿಪ್ಸಿನ್ ನಿಂದ ಸಮೃದ್ಧವಾಗಿದ್ದ ಮಾನವ ಪ್ರೋಟೀನ್ ಅನ್ನು ಉತ್ಪಾದಿಸಿತು. ಸೊ ಎರಡು ಹೇಳಿಕೆಗಳು ಕೊಟ್ಟಿದ್ದಾರೆ, ಹೇಳಿಕೆ 1 ಮತ್ತು ಹೇಳಿಕೆ 2. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಯಾಕೆ? ಬಿಕಾಸ್ the first transgenic cow Rosie produced human protein enriched with α1 antitrypsin. Antitrypsin ಮಾಡಿರುವಂತದ್ದು. just a second. ಎಸ್. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡೋದಾದ್ರೆ ಗೋಲ್ಡನ್ ರೈಸ್. ಈ ಗೋಲ್ಡನ್ ರೈಸು ವಿಟಮಿನ್ ಎ ರಿಚ್ ಇರುತ್ತೆ, ಆಯ್ತಾ? ಗೋಲ್ಡನ್ ರೈಸ್ ಇಟ್ ಇನ್ಕ್ಲೂಡ್ಸ್ ಏನ್ನ? ಬೀಟಾ ಕೆರೋಟಿನ್. ಸೊ ನೆಕ್ಸ್ಟ್ ಪ್ರಾಬಬಲ್ ಪ್ರಶ್ನೆಯಲ್ಲಿ ಈ ಗೋಲ್ಡನ್ ರೈಸ್ ಯಾವ ಒಂದು ಉತ್ಪಾದನೆಯನ್ನ ಮಾಡುತ್ತೆ ಅಂತಂದ್ರೆ ಇಟ್ ಕಾಸಸ್ ಅಥವಾ ಇಟ್ ಪ್ರೊಡ್ಯೂಸಸ್ ಬೀಟಾ ಕ್ಯಾರೋಟಿನ್. ಈ ಬೀಟಾ ಕ್ಯಾರೋಟಿನ್ ಅನ್ನ ನಾವು ತಿಂದ್ರೆ ನಮ್ಮ ಬಾಡಿ ಈ ಬೀಟಾ ಕ್ಯಾರೋಟಿನ್ ಇಂದ ಏನ್ ಮಾಡುತ್ತೆ? ವೈಟಮಿನ್ ಎ ಅನ್ನ ಕೊಡುತ್ತೆ ನಮ್ಮ ಬಾಡಿಗೆ, ಆಯ್ತಾ? ಸೊ ಈ ಬೀಟಾ ಕ್ಯಾರೋಟಿನ್ ಅನ್ನ ನಮ್ಮ ಬಾಡಿ ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಯಾವುದು? ಈ ಗೋಲ್ಡನ್ ರೈಸ್ ಇಂದ ಬರುವಂತಹ ಬೀಟಾ ಕ್ಯಾರೋಟಿನ್ ಅನ್ನ. ಹಾಗೆ ಎರಡನೇ ಸ್ಟೇಟ್ಮೆಂಟ್ ನೋಡಿದ್ರೆ ಈ α1 ಆಂಟಿಟ್ರಿಪ್ಸಿನ್ ಅನ್ನುವಂಥದ್ದು ಕೌವಿಂದ ಬರುವಂಥದ್ದಲ್ಲ, ಶೀಪ್ ಇಂದ ಬರುವಂಥದ್ದು. ಈ ಶೀಪ್ ನ ಹೆಸರು, ಈ ಟ್ರಾನ್ಸ್ಜೆನಿಕ್ ಶೀಪ್ ಏನಿದೆ, ಆ ಟ್ರಾನ್ಸ್ಜೆನಿಕ್ ಶೀಪ್ ಕೊಡುವಂಥದ್ದು ಏನನ್ನ? α1 ಆಂಟಿಟ್ರಿಪ್ಸಿನ್ ಅನ್ನ, ಆಯ್ತಾ? ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆಶನ್, ಬಟ್ ಇಟ್ ಈಸ್ ಓಕೆ, ರೈಟ್? ಸೊ ಈ ರೋಸಿ ಅನ್ನುವಂತಹ ಕೌ ಏನಿದೆಯಲ್ವಾ, ಟ್ರಾನ್ಸ್ಜೆನಿಕ್ ಕೌವು, ಟ್ರಾನ್ಸ್ಜೆನಿಕ್ ಅಂತ ಅಂದ್ರೆ ಹೈಬ್ರಿಡ್ ಕೌ ಅಂತ ಅನ್ಕೊಳ್ಳಿ, ಆಯ್ತಾ? ಆ ಕೌವು ಅದರ ಹಾಲು ಹ್ಯೂಮನ್ ಬಾಡಿಗೆ ಜಾಸ್ತಿ ನ್ಯೂಟ್ರಿಷನ್ ಅನ್ನ ಕೊಡುವಂಥದ್ದು. ಸೊ ಇದನ್ನೆಲ್ಲ ನಾವು ಬಯೋಫೋರ್ಟಿಫಿಕೇಶನ್ ಅಂತ ಕರಿತೀವಿ. ಬಟ್ α1 ಟ್ರಿಪ್ಸಿನ್ ಕೊಡುವಂಥದ್ದು, α1 ಆಂಟಿಟ್ರಿಪ್ಸಿನ್ ನ ಕೊಡುವಂಥದ್ದು ಕೌ ಅಲ್ಲ, ಶೀಪ್, ಆಯ್ತಾ? ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಅಗೇನ್ ವೆರಿ ಇಂಪಾರ್ಟೆಂಟ್ HYT. ವಿಟಮಿನ್ಸ್, ವಿಟಮಿನ್ಸ್ ಅಂತ ಬಂದ್ರೆ ಜೀವಸತ್ವಗಳು. ಓಕೆ, ಸೊ ಈ ವಿಟಮಿನ್ಸ್ ಅಲ್ಲಿ ಎರಡು ರೀತಿ ವಿಟಮಿನ್ಸ್ ಬರುತ್ತೆ. ಒಂದು ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಎಣ್ಣೆಯಲ್ಲಿ ಕರಗುವಂಥದ್ದು, ಇನ್ನೊಂದು ವಾಟರ್ ಸಾಲ್ಯುಬಲ್. ಸೊ ಇದನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಒಂದು ಟ್ರಿಕ್ ಇದೆ. ಯು ಕ್ಯಾನ್ ಸೇ ಅಡಿಕೆ ಎಣ್ಣೆ, ಬಿಸಿ ನೀರು. ಓಕೆ, ಬಿಸಿ ನೀರು BC ಈಸ್ ವಾಟರ್ ಸಾಲ್ಯುಬಲ್. ಬಿಸಿ ನೀರು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ವಾಟರ್ ಸಾಲ್ಯುಬಲ್ ಇರುತ್ತೆ. ಅಡಿಕೆ ಎಣ್ಣೆ ADK, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಕೆ ಯಾವ್ದ್ರಲ್ಲಿ ಸಾಲ್ವ್ ಆಗುತ್ತೆ? ಸಾಲ್ಯುಬಲ್ ಆಗುತ್ತೆ, ಫ್ಯಾಟ್ ಸಾಲ್ಯುಬಲ್ ಇರುತ್ತೆ, ಆಯ್ತಾ? ಸೊ ಫ್ಯಾಟ್ ಸಾಲ್ಯುಬಲ್ ADK, ವಾಟರ್ ಸಾಲ್ಯುಬಲ್ ಬಿ ಮತ್ತು ಸಿ. ಇದೆಲ್ಲದರ ನೇಮ್ಸ್ ಗೊತ್ತಿರ್ಬೇಕು ನಿಮ್ಗೆ. ವಿಟಮಿನ್ ಎ ಏನಂತಾರೆ? ರೆಟಿನಾಲ್ ಅಂತಾರೆ. ವಿಟಮಿನ್ ಡಿಗೆ ಕ್ಯಾಲ್ಸಿಫೆರಾಲ್ ಅಂತಾರೆ. ಸಿ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಯಾಕಂದ್ರೆ ಕೇಳ್ತಾರೆ ನೋಡಿ. ಕ್ಯಾಲ್ಸಿಫೆರಾಲ್, ಕ್ಯಾಲ್ಸಿಫೆರಾಲ್ ಅಂದ್ರೆ ಏನು? ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಎಲ್ಲಿದೆ? ಜೀವಸತ್ವ ಡಿ, ವಿಟಮಿನ್ ಡಿ. B2 ಎಲ್ಲಿದೆ ನೋಡಿ? B2. ಸೊ ಇದೆ ನಿಮ್ಮ ಸರಿಯಾದ ಉತ್ತರ. ಕ್ಯಾಲ್ಸಿಯಂ, ವಿಟಮಿನ್ ಡಿ ಕ್ಯಾಲ್ಸಿಯಂ ಅಂತ ಗೊತ್ತಾನೆ. ವಿಟಮಿನ್ ಡಿ ಬೋನ್ಸ್, ಬೋನ್ಸ್ ಅಂದ್ರೆ ಕ್ಯಾಲ್ಸಿಯಂ. ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ ಕರೆಕ್ಟ್ ಅಷ್ಟೇ. B2 ಸರಿಯಾದ ಉತ್ತರ ಸಿಕ್ತು. ಸೊ ವಿಟಮಿನ್ ಎಗೆ ರೆಟಿನಾಲ್ ಅಂತಾರೆ. ರೆಟಿನಾ ಯಾವ್ದಕ್ಕೆ ಸಂಬಂಧ ಪಡುತ್ತಪ್ಪ? ಕಾಮನ್ ಸೆನ್ಸು. ವಿಟಮಿನ್ ಎ ಯಾವ್ದಕ್ಕೆ ಇಂಪಾರ್ಟೆಂಟ್ ಹೇಳಿ? ಕಣ್ಗಳಿಗೆ ಇಂಪಾರ್ಟೆಂಟ್. ರೆಟಿನಾ ಎಲ್ಲಿರುತ್ತೆ? ಕಣ್ಣಲ್ಲಿ ತಾನೆ. ರೆಟಿನಾಲ್, ವಿಟಮಿನ್ ಎ, ವಿಟಮಿನ್ ಎ, ರೆಟಿನಾಲ್. A4 ನೋಡಿ, A4 ಒಂದು ಗೊತ್ತಿದ್ರು ಕರೆಕ್ಟ್ ಆನ್ಸರ್. ಎರಡಿದೆ, A4 B2. ನೆಕ್ಸ್ಟ್ C3 ಜೀವಸತ್ವ ಇ. ವಿಟಮಿನ್ ಇ ನ ಏನಂತಾರೆ? ವಿಟಮಿನ್ ಇ ನ ಟೋಕೋಫೆರಾಲ್ ಅಂತಾರೆ. ವಿಟಮಿನ್ B12 ಅನ್ನ ಸೈನೋಕೊಬಾಲಮೈನ್ ಅಂತ ಕರೀತಾರೆ. ಓಕೆ, ಸೊ ನೀವು ಮಾಡ್ಬೇಕಾಗಿರೋದೇನು? ಎರಡು ರೀತಿಯಾದಂತಹ ವಿಟಮಿನ್ಸ್ ADK, ಫ್ಯಾಟ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್ BC,
ಎಗೆ ರೆಟಿನಾಲ್ ಅಂತಾರೆ, ಡಿಗೆ ಕ್ಯಾಲ್ಸಿಫೆರಾಲ್ ಅಂತಾರೆ, ಕೆಗೆ ಏನಂತಾರೆ, ವಿಟಮಿನ್ ಕೆಗೆ ಫಿಲೋಕ್ವಿನಾನ್ಸ್ ಅಂತಾರೆ. ಏನಂತಾರೆ? ಫಿಲೋಕ್ವಿನಾನ್ಸ್. ವಿಟಮಿನ್ ಬಿ ಹಾಗಾದ್ರೆ ಬಿ ಅಲ್ಲಿ ಎಷ್ಟೊಂದು ರೀತಿಯಾದಂತಹ ವಿಟಮಿನ್ ಬಿ ಬರುತ್ತೆ, ಅದೇ ಸಪರೇಟ್ ಟಾಪಿಕ್. ವಿಟಮಿನ್ ಸಿ ನ ಆಸ್ಕಾರ್ಬಿಕ್ ಆಸಿಡ್ ಅಂತೀವಿ, ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಯಾವ್ದನ್ನ? ವಿಟಮಿನ್ ಸಿ ಅನ್ನ. ಹಾಗಾದ್ರೆ ವಿಟಮಿನ್ ಬಿ ಅಲ್ಲಿ ಟೋಟಲ್ 8 ರೀತಿಯಾದಂತಹ ವಿಟಮಿನ್ ಬಿ ಬರುತ್ತೆ. ಯಾವ್ಯಾವುದು? B1, B2, B3, B5, B6, B7, B12. ಸೊ ಟೋಟಲ್ 8 ಟೈಪ್ಸ್ ಆಫ್ ವಿಟಮಿನ್ ಬಿ ಇರುತ್ತೆ. ಸೊ ಎಲ್ಲದರ ಹೆಸರನ್ನು ನೀವು ನೆನ್ಪಿಟ್ಕೋಬೇಕು. ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು? ಇದಕ್ಕೂ ಒಂದು ಟ್ರಿಕ್ ಇದೆ. ದ ರೊನಾಲ್ಡೋ, ಇವಾಗ ಫುಟ್ಬಾಲ್ ಆಗ್ತಾ ಇದೆಯಲ್ವಾ, ಗೊತ್ತಿರ್ಬೇಕು ನಿಮ್ಗೆ. ದ ರೊನಾಲ್ಡೋ ಅಂಡ್ ಪ್ಯಾಂಟೋ played for BFC. B9 ಇದೆ. Played for BFC, ಬೆಂಗಳೂರು ಫುಟ್ಬಾಲ್ ಕ್ಲಬ್. ಗೊತ್ತಲ್ವಾ ನಿಮಗೆ? The Ronaldo and Panto played for BFC. Okay, thiamine, riboflavin, niacin, pantothenic acid, pyridine, biotin, folic acid, cyanocobalamin. B12, cyanocobalamin. B12, cyanocobalamin. ಓಕೆ, ಸೊ ಇದೆಲ್ಲದರ ಹೆಸರುಗಳು ನಿಮಗೆ ಗೊತ್ತಿರಬೇಕು. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ we'll go to the next question. 29 ಆಯ್ತು. 30ನೇ ಪ್ರಶ್ನೆ. ಜೈವಿಕ ಗೊಬ್ಬರ, ಬಯೋ ಫರ್ಟಿಲೈಸರ್ಸ್ ಅಂತ ಯಾವ್ದನ್ನ ನಾವು ಕರಿತೀವಿ? ಯಾವ್ದನ್ನ ಕರಿತೀವಿ ನೋಡಿ? ವೈರಸ್ ಮತ್ತು ಬ್ಯಾಕ್ಟೀರಿಯಾ. ವೈರಸ್ ನೋಡಿ, ಒಳ್ಳೆ ವೈರಸ್ ಅಂತ ಇರಲ್ಲ. ವೈರಸ್ ಬಂದ್ರೆ ರೋಗನೇ. ಸೊ ಫರ್ಟಿಲೈಸರ್ ಏನಾದ್ರೂ ಗಿಡಗಳಿಗೆ ಎತ್ಕೊಂಡೋಗಿ ವೈರಸ್ ಹಾಕಿದ್ರೆ ಒಣಗೋಯ್ತದೆ. ಫರ್ಟಿಲೈಸರ್ಸ್ ಅಲ್ಲ. ಫರ್ಟಿಲೈಸರ್ಸ್ನ ಏನಕ್ಕೆ ಹಾಕೋದು? ಗೊಬ್ಬರವನ್ನ ಏನಕ್ಕೆ ಹಾಕ್ತಾರೆ? ಚೆನ್ನಾಗಿ ಬೆಳೀಲಿ ಅಂತ. ವೈರಸ್ ಅನ್ನ ಹಾಕ್ಬಿಟ್ರೆ ಒಣಗೋಯ್ತದೆ, ಚೆನ್ನಾಗಿ ಬೆಳೆಯೋದಿರ್ಲಿ, ಸತ್ತೋಗ್ಬಿಡುತ್ತೆ. ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ. ಸೊ ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಕರೆಕ್ಟ್ ಇರುತ್ತೆ. ಸೊ ಇದನ್ನ ನಾವು ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೇವೆ, ಅಂದ್ರೆ ಜೈವಿಕ ಗೊಬ್ಬರ. ಸೊ ಇದರಲ್ಲಿ ಯಾವ್ಯಾವ್ದು ಏನನ್ನ ಮಾಡುತ್ತೆ? ಬ್ಯಾಕ್ಟೀರಿಯಾ ಏನ ಮಾಡುತ್ತೆ? ಇದು ಏನು ಬ್ಲೂ ಗ್ರೀನ್ ಆಲ್ಗೆ ಏನ್ ಮಾಡುತ್ತೆ? ಅಂಡ್ ಬ್ಯಾಕ್ಟೀರಿಯಾದಲ್ಲಿ ಯಾವ ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತೀವಿ? ರೈಸೋಬಿಯಂ ಬ್ಯಾಕ್ಟೀರಿಯಾವನ್ನ ಯೂಸ್ ಮಾಡ್ತೀವಿ. ಯಾಕೆ ರೈಸೋಬಿಯಂ? ಬಿಕಾಸ್ ಇಟ್ ಫಿಕ್ಸಸ್ ನೈಟ್ರೋಜನ್ ಸಾರಜನಕವನ್ನ ಒದಗಿಸುತ್ತೆ ಪ್ಲಾಂಟ್ಸ್ಗೆ ಬ್ಯಾಕ್ಟೀರಿಯಾ. ಹಾಗಾಗಿ ರೈಸೋಬಿಯಂ ಅನ್ನುವಂಥದ್ದನ್ನ ನಾವು ಯೂಸ್ ಮಾಡ್ತೀವಿ ಬ್ಯಾಕ್ಟೀರಿಯಾಗೆ. ಬ್ಲೂ ಗ್ರೀನ್ ಆಲ್ಗೆ ಆನಬೀನಾ ಮತ್ತೆ ನೋಸ್ಟೋಕ್ ಅಂತ ಕರಿತೀವಿ. ಯಾಕೆ ಇದನ್ನ ಯೂಸ್ ಮಾಡ್ತೀವಿ? ಇಟ್ ಚೇಂಜ್ ವಿತ್ ಸ್ಪೆಷಲೈಸ್ಡ್ ಸೆಲ್ಸ್, ಅಂದ್ರೆ ಕೆಲವೊಂದು ಸೆಲ್ಸ್ಗೆ ಅದು ಅಂಟ್ಕೊಂಡು ಒಳ್ಳೆ ನೀರನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳಂಗ್ ಮಾಡುತ್ತೆ. ಹಾಗಾಗಿ ಬ್ಲೂ ಗ್ರೀನ್ ಆಲ್ಗೆಯನ್ನ ಯೂಸ್ ಮಾಡ್ತೀವಿ. ಹಾಗೆ ಬ್ಯಾಕ್ಟೀರಿಯಾವನ್ನ ಸಾರಜನಕವನ್ನ ಒದಗಿಸೋದಕ್ಕೆ ಯೂಸ್ ಮಾಡ್ತೀವಿ. ಆಯ್ತಾ? ಹಾಗಾಗಿ ಜೈವಿಕ ಗೊಬ್ಬರ ಅಂತ, ಜೈವಿಕ ಗೊಬ್ಬರದ ರೂಪದಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆಯನ್ನ ಯೂಸ್ ಮಾಡ್ತೀವಿ. ರೈಟ್? ಸೊ ಇಲ್ಲಿಗೆ ನಿಮ್ಮ 30 ಪ್ರಶ್ನೆಗಳು ಮುಕ್ತಾಯ ಆಗುತ್ತೆ. ಇನ್ನಷ್ಟು ಪ್ರಶ್ನೆಗಳನ್ನ ತಗೊಂಡು ಐ ಕಂಟಿನ್ಯೂ ದಿಸ್ ಸೀರೀಸ್ ಹಿಯರ್. ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ ಏನಿದೆ ಇದರಲ್ಲಿ PYQಗಳ ಸರಣಿಯನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.